ಸ್ವಸ್ಥ್ಯಸ್ತು ಅಶೇಷತಾಂ ಗುತ್ತಲಾರೆ ಗುರುಭ್ಯೋ ನಮಃ. ವಿಶೇಷವಾಗಿ ಶ್ರೀಮದ್ ಭಾಗವತವನ್ನು ನಿಷ್ಠೆಯಿಂದ ಕೇಳುವ ಎಲ್ಲ ಭಗವದ್ಭಕ್ತರಿಗೆ ಅಭಿನಂದಿಸಿ 6 ಸ್ಕಂದದ ಪ್ರವಚನವನ್ನು ವಿಶೇಷ ಪ್ರವಚನ ವಿದ್ಯಾಧೀಶಾಚಾರ್ಯರದು ತುಂಬ ಅದ್ಭುತವಾದ ಶೈಲಿ, ಪಾಂಡಿತ್ಯ, ವಿಷಯವನ್ನು ಬಿಟ್ಟು ಎಲ್ಲಿ ಹೋಗದ ಪ್ರವಚನ ಅವರದು. ಸ್ವಾಮಿಗಳ ಕಣ್ಣು ಮುಚ್ಚಿ ಕೇಳಿದಾಗ ಸ್ವಾಮಿಗಳದೇ ಕೇಳಿದಂತೆ ಅವರ ವಾಯ್ಸು ಎಲ್ಲವೂ ಇದೆ. ನೀವೆಲ್ಲ ಆಸ್ವಾದನೆ ಮಾಡಿದ್ದೀರಿ. ನಮ್ಮ ಗುರುಪುತ್ರರೂ ಹೌದು, ಆಚಾರ್ಯರ ಹಾಗೂ ಆ ಗುರುಪುತ್ರರ ವಿಶೇಷವಾಗಿ ಸ್ವಾಮಿಗಳ ಅನುಗ್ರಹದಿಂದ ಒಂದೆರಡು ಮಾತನ್ನು ನಿರೂಪಣೆ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮ ಆತ್ಮೀಯರಾದ ಭೀಮಸೇನಾಚಾರ್ಯರು ಬಹಳಷ್ಟು ಹೇಳಿದ್ರು, ಅಷ್ಟೆಲ್ಲ ಯಾವ ಯೋಗ್ಯತೆ ಇಲ್ಲ, ಏನೋ ಕೇಳುವವರಿಗೆ ನಾವಾಡುವ ಮಾತು ಹಿಡಿಸಿದೆ ಅಷ್ಟೇ, ಅದಕ್ಕಿಂತ ಇನ್ನೇನು ನಮ್ಮಲ್ಲಿ ಯಾವ ತರಹದ ಯೋಗ್ಯತೆಯೂ ಇಲ್ಲ. ಷಷ್ಠಸ್ಕಂದ ಭಾಗವತದಲ್ಲಿ ನೀವೆಲ್ಲ ಮುಳುಗಿದ್ದೀರಿ. ಇಲ್ಲಿ ವಿಜಯಧ್ವಜರು ಒಂದೊಂದು ಸ್ಕಂದವನ್ನು ಪ್ರಾರಂಭ ಮಾಡಬೇಕಾದ್ರೆ ಒಂದು ಸುಂದರವಾದ ಒಂದೆರಡು ಪದ್ಯಗಳನ್ನು ಬರೀತಾರೆ. ಭಾಗವತದಿಂದ ಅತಿರಿಕ್ತವಾದ ಪದ್ಯ. ಷಷ್ಠಸ್ಕಂಧಾವಿದೆ ತೀರ್ಥೆ ಸ್ನಾತಃ ಸಪ್ತಮ ನಾಮ್ಯಥ ಶ್ರೀಮದ್ ಭಾಗವತೆ ಸ್ನಾತುಂ ಪ್ರಯತೆ ತತ್ವಸಂವಿದೆ. 6ನೇ ಸ್ಕಂದವೆಂಬ ತೀರ್ಥದಲ್ಲಿ ಮುಳುಗಿ ಈಗ 7ನೇ ಸ್ಕಂದಕ್ಕೆ ನಾವು ಪದಾರ್ಪಣೆ ಬೇರೆ ಬೇರೆ ಹೇಳ್ತಾರೆ. ಇಲ್ಲಿಗೆ ಬಂದಿದ್ದೇವೆ, ನರಸಿಂಹದೇವರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ಅಂತ. ಸಾಮಾನ್ಯವಾಗಿ ಒಂದು ಸ್ಕಂದ ಆದ ಮೇಲೆ ಇನ್ನೊಂದು ಸ್ಕಂದದ ಭಾಗವತಕ್ಕೆ ಆನಂತರ್ಯ ಸಂಗತಿ ಅಂತ ಶಾಸ್ತ್ರದಲ್ಲಿ ಇದು ಉಂಟು. ಇದಾದ ಮೇಲೆ ಇದು ಯಾಕೆ ಬಂತು ಅಂತ ಆನಂತರ್ಯ ಸಂಗತಿ ಅಂತ 2 ತರಹದಲ್ಲಿ ಪೀಠಿಕೆಯನ್ನು ಕೊಡ್ತಾರೆ. ನೀವೆಲ್ಲ ಷಷ್ಠಸ್ಕಂದ ಭಾಗವತವನ್ನು ವಿಸ್ತಾರವಾಗಿ ಕೇಳಿದಿರಿ. ಒಂದು 2-3 ಘಟನೆಯನ್ನು ನೋಡಿದರೆ ದೇವರಿಗೆ ಪಾರ್ಶಾಲಿಟಿ ಇದೆಯಾ ಅಂತ ಡೌಟ್ ಬರುತ್ತೆ. ಕಡೆಯಲ್ಲಿ ದಿತಿದೇವಿಯ ಮಕ್ಕಳು ಮರುದೇವತೆಗಳಾದರು. ಯದ್ಯಪಿ ದಿತಿಗೆ ಅಪೇಕ್ಷೆ ಇದ್ದದ್ದು ಇಂದ್ರನನ್ನ ಕೊಲ್ಲುವ ಮಗ ಹುಟ್ಲಿ ಅಂತ. ಇನ್ನು ಒಂದೇ ಒಂದು ವಾರ ಬಾಕಿ ಇರಬೇಕಾದರೆ ಹಿಮ್ಮಡಿಯನ್ನ ನೆನೆಸಿಕೊಂಡಿಲ್ಲ ರಾತ್ರಿ. ಇಂದ್ರದೇವರು ಹೋಗಿ ಆ ಗರ್ಭದಲ್ಲಿರುವ ಮಗುವನ್ನು ಪೀಸ್ ಮಾಡಿದ್ರೆ 49 ಮರುದೇವತೆಗಳ ಅವತಾರ ಆಯಿತು. ಅದರ ಹಿಂದಿನ ಘಟನೆಯನ್ನು ನೋಡಿದಾಗ ವೃತ್ರಾಸುರನನ್ನ ದೇವರು ಇಂದ್ರದೇವರ ಕೈಯಲ್ಲಿ ಸಂಹಾರ ಮಾಡಿಸಿದ. ಅವನನ್ನು ಕೊಲ್ಲಿಕ್ಕೆ ಆಗ್ತಾ ಇರಲಿಲ್ಲ. ದದೀಚಿ ಋಷಿಗಳ ಬೆನ್ನೆಲವನ್ನು ತೆಗೆದುಕೊಂಡು ಬಂದು ಹೊಡೆದ್ರೆ ಸಾಯ್ತಾನೆ ಅನ್ನುವ ಉಪಾಯವನ್ನೆಲ್ಲ ಹೇಳಿಕೊಟ್ರು. ಇದನ್ನೆಲ್ಲ ಕೇಳಿದಾಗ ರಾಜರಿಗೆ ಒಂದು ಸಂದೇಹ, ದೇವರಿಗೆ ಪಾರ್ಶಾಲಿಟಿ ಇದೆಯಾ? ಅದನ್ನು ಶಾಸ್ತ್ರದಲ್ಲಿ ವೈಷಮ್ಯ ಅಂತ. ಇನ್ನೊಂದು ಏನು ಅಂದರೆ ನಿರ್ಘೃಣಿ. ಘೃಣಿ ಅಂದರೆ ದಯಾಮಯ ಅಂತ. ದೇವರಿಗೆ ದಯೆ ಇಲ್ವಾ? ಒಂದು ವರ್ಗವನ್ನು ಮಾತ್ರ ಓಲೈಸ್ತಾನೆ, ಇನ್ನೊಂದು ವರ್ಗ ಅವ್ರು ಏನೇ ಪೂಜೆ ಮಾಡಲಿ ಪುರಸ್ಕಾರ ಮಾಡಲಿ ದೇವರು ಅದನ್ನು ತಪ್ಪಾಗೆ ತಗೊಳ್ತಾನೆ. ಪ್ರಾಯ ಇದು ರಾಜರಿಗೆ ಬಂದದ್ದಲ್ಲ, ನಮಗೂ ಇದೆ ಈ ಡೌಟ್. ಅನ್ಲಿಕ್ಕೆ ಭಯ. ಯಾಕೋ ಸರ್ ನಮಗೆ ದೇವರು ಅಷ್ಟಕ್ಕಷ್ಟೇ, ನಾವೇನು ಮಾಡಿದ್ರೂ ಅನುಗ್ರಹ ಮಾಡ್ತಾ ಇಲ್ಲ ಅಂತ. ಇದು ಒಂದು ಅವತಾರಿಕೆ. ಹಿಂದಿನ ಸ್ಕಂದದಲ್ಲಿ ಇರುವಂತಹ ವಿಷಯವನ್ನು ತೆಗೆದುಕೊಂಡು ಪ್ರಶ್ನೆ ಮಾಡಿದ್ದು. ನರಸಿಂಹದೇವರ ಅವತಾರ ಕಂಬದಲ್ಲಿ ಆಗಲಿಕ್ಕೆ ಏನು ಕಾರಣ ಅನ್ನೋದಕ್ಕೆ ವಿಜಯಧ್ವಜರು ಒಂದು ಪೀಠಿಕೆಯನ್ನು ಕೊಟ್ಟಿದ್ದಾರೆ. ಸಂತತ ವೇದಾಂತ ಪರಿನಿಷ್ಠಿತಾನಾಮಪಿ ಶ್ರೀನಾರಾಯಣ ಪರಮ ಪ್ರಸಾದ ಮಂತರೇಣ ಅನಾಪಾದಿತ ಸಮೀಚೀನ ಜ್ಞಾನಾಮೃತ ಕಲಾನಾಂ ಕ್ವಚಿತ್ ಅಸುರಜನ ಮೋಹನಾಯ ಪ್ರದರ್ಶಿತ ಶುಕ್ರ ಶೋಣಿತ ಸಂಪರ್ಕಾದಿಬಿರಿವ ಭಗವತ ಪ್ರಾದುರ್ಭಾವೈ ತತ್ವೇ ಸಂಶಯಾಲೂನಾಂ ಸತಾಂ ವಿಸಂಶಯಾರ್ಥಂ ಶ್ರೀ ನೃಸಿಂಹಾವತಾರ. ತುಂಬ ಅದ್ಭುತವಾದ ಮಾತಿದು. ಸತತ ಶಾಸ್ತ್ರವನ್ನು ಓದುವ, ಸತತ ಭಗವಂತನ ಬಗ್ಗೆ ಕೇಳುವ ಜನಕ್ಕೂ ಒಂದೆಲ್ಲೋ ಡೌಟು ಬರಬಹುದಂತ. ದೇವರಿಗೂ ಅಪ್ಪ ಅಮ್ಮನ ಅನಿವಾರ್ಯತೆ ಇದೆಯಾ ಇಲ್ವಾ? ಯಾವ ಅವತಾರ ನೋಡಿದರೂ ಅಪ್ಪ ಅಮ್ಮ ಇದ್ದಾರೆ. ದೇವಕಿ ವಸುದೇವ ಕೃಷ್ಣಾವತಾರದಲ್ಲಿ, ದಶರಥ ಕೌಸಲ್ಯ ರಾಮಾವತಾರದಲ್ಲಿ, ವ್ಯಾಸಾವತಾರದಲ್ಲಿ ದೇವರಿಗೆ ಪರಾಶರರು ಸತ್ಯವತಿ, ಕಪಿಲನಾಮಕ ಭಗವಂತನಿಗೆ ದೇವಹೂತಿ, ಕರ್ದಮರು, ಆಕೂತಿ ಹಾಗೂ ಮತ್ತೊಬ್ಬರು, ಹೀಗೆ ಯಜ್ಞನಾಮಕ ಭಗವಂತನಿಗೆ ಎಲ್ಲ ಅವತಾರಗಳಲ್ಲೂ ದೇವರಿಗೆ ಅಪ್ಪ ಅಮ್ಮ ಇದ್ದದ್ದರಿಂದ ದೇವರಿಗೂ ಒಂದಂಶದಲ್ಲಿ ಡಿಪೆಂಡೆನ್ಸ್ ಇದೆಯಾ? ಅವನನ್ನು ಸ್ವತಂತ್ರ ಅಂತೀವಿ, ಅಪ್ಪ ಅಮ್ಮ ಇಲ್ಲದೆ ಬರಲಿಕ್ಕಾಗಲ್ವಾ? ನೀವು 1000 ಥಿಯರಿ ಹೇಳ್ಬೋದು. ಅವನನ್ನು ಅಜ ಅಂತಾರೆ, ವೇದದಲ್ಲಿ ಹೇಳಿದ್ದಾರೆ, ಅದೆಲ್ಲ ಬೇಡ ಸರ್. ಒಂದ್ಯಾವುದಾದ್ರೂ ಅವತಾರ ಅಪ್ಪ ಅಮ್ಮ ಇಲ್ಲದೆ ಬಂದದ್ದು ಹೇಳಿ. ಅದ್ಯಾಕೆ ನೀವು ರಾಮಕೃಷ್ಣನನ್ನೇ ತಗೊಳ್ತೀರಿ? ಮತ್ಸ್ಯ ಕೂರ್ಮ ತಗೊಳ್ಬಹುದಲ್ಲ? ಹೌದು, ಮತ್ಸ್ಯಕ್ಕೋ ಕೂರ್ಮಕ್ಕೋ ಅಪ್ಪ ಅಮ್ಮ ಇಲ್ಲ ಅಂತ ನಿನಗೆ ಗೊತ್ತು, ನೀನು ಬಾಣಂತನ ಮಾಡಿದ್ಯಾ?
ಅದು ಅಪ್ಪನಿಂದಲೋ ಅಮ್ಮನಿಂದಲೋ ಬಂದಿರಬಹುದು. ಅದನ್ನು ನಾವು ದೃಷ್ಟಾಂತವಾಗಿ ಕೊಡಲಿಕ್ಕಾಗೋದಿಲ್ಲ. ಹಾಗಾದರೆ ಸಂಶಯ ಬಂದಾಗ ಸಂಶಯ ಪರಿಹಾರಕ್ಕಾಗಿ ಬಂದ ಅವತಾರವೇ ನರಸಿಂಹ ಅವತಾರ. ಆಚಾರ್ಯರು ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಯಾವುದೇ ಅವತಾರ ಆಯಿತು ಅಂದ ಕೂಡಲೇ ಮುಂದೆ ಬರುವ ಶ್ಲೋಕವೇ ಯಥಾ ನರಸಿಂಹ ಕೃತಿರಾವಿರಾಸೀತ್. ವ್ಯಾಸಾವತಾರ ಆಯಿತು, ಅದು ಹೇಗೆ? ನರಸಿಂಹದೇವರು ಬಂದಂತೆ ವೇದವ್ಯಾಸರು ಬಂದದ್ದು. ರಾಮಾವತಾರ ಆಯಿತು, ನರಸಿಂಹನಂತೆ. ನರಸಿಂಹದೇವರಿಗೆ ಅಪ್ಪ ಅಮ್ಮ ಇದು ಯಾವುದೂ ಇಲ್ಲ. ನರಸಿಂಹದೇವರ ಬಯೋಡೇಟಾ ತುಂಬ ಸುಲಭ. ನರಸಿಂಹದೇವರ ತಂದೆ ಕಂಬಪ್ಪ, ತಾಯಿ ಕಂಬಮ್ಮ, ಮನೆ ಅಡ್ರೆಸ್ಸು ಕಂಬ, ಆಫೀಸ್ ಅಡ್ರೆಸ್ಸು ಎಲ್ಲ ಕಂಬ, ಡಿಟ್ಟೋ 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 ಡಿಟ್ಟೋ. ಹಾಗಾಗಿ ನರಸಿಂಹದೇವರಾಗಿ ದೇವರು ಬಂದು ದೇವರಿಗೆ ತನ್ನ ಅವತಾರಕ್ಕಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಿಲ್ಲ ಅನ್ನೋದಕ್ಕಾಗಿ ನರಸಿಂಹಾವತಾರ ಅಂತ ಇದು ವಿಜಯಧ್ವಜರು ಕೊಡುವ ಅವತಾರಿಕೆ. ರಾಜರ ಪ್ರಶ್ನೆ ಏನು ಅಂದರೆ, ಸಮಪ್ರಿಯಸ್ಸು ಹೃದ್ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥ. ದೇವರ ಬಗ್ಗೆ ಶಾಸ್ತ್ರದಲ್ಲಿ ಹೇಳಿದ್ದು ಸಮೋಹಂ ಸರ್ವಭೂತೇಶು. ನಾನು ಎಲ್ಲರಿಗೂ ಒಂದನ್ನೇ ಮಾಡ್ತೇನೆ, ಅಂದರೆ ನನ್ನಲ್ಲಿ ಪಾರ್ಶಾಲಿಟಿ ಇಲ್ಲ ಅಂತ ದೇವರು ಗೀತೆಯಲ್ಲೇ ಹೇಳಿದ್ದಾನೆ. ಪ್ರಿಯ ಎಲ್ಲಕ್ಕಿನ್ನ ಬೇಕಾದನೋ ದೇವರಂತೆ. ನಮಗೆ ಪ್ರಾಮಾಣಿಕವಾಗಿ ಇದೇನಲ್ಲ. ನಿಜ ಹೇಳಬೇಕು ಅಂದರೆ ನಮಗೆ ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಮನೆ ಇದು ಮುಖ್ಯ. ಅದರ ಸಂರಕ್ಷಣೆಗಾಗಿ ದೇವರು ತುಂಬ ಪ್ರಿಯ ಅಂದ್ರಲ್ಲ. ಮೊನ್ನೆ ಮಹಿಷಿಯ ಪಾಠದಲ್ಲಿ ಉಪನಿಷತ್ತಿನಲ್ಲಿ ಬಂತು, ಯಾವುದೇ ಪದಾರ್ಥ ದೇವರಿರಲಿ, ನಿನಗೆ ಯಾವುದೇ ಪದಾರ್ಥ ಬೇಕಾದದ್ದೇ ದೇವರಿಂದಂತೆ. ಉಪನಿಷತ್ತಿನಲ್ಲಿ ಈ ಮಾತಿದೆ. ಅದನ್ನು ವಿಜಯಧ್ವಜರು ಅವತಾರಿಕೆಯನ್ನು ಕೊಡ್ತಾ ಅದನ್ನು ತದೇ ತತ್ಪ್ರೇಯ ಪುತ್ರಾತ್ ಪ್ರೇಯ ಮಿತ್ರಾತ್ ಪ್ರೇಯ ಸರ್ವಸ್ಮಾತ್ ಪ್ರೇಯ ಅಂತ ಒಂದು ಮಾತಿದೆ. ಯಾವುದೇ ಒಂದು ಚೇತನವೋ ಅಚೇತನವೋ ನಾನು ಇಷ್ಟಪಡ್ತೇನೆ ಅಂದರೆ ಪದಾರ್ಥದ ಯೋಗ್ಯತೆ ಅಲ್ಲಂತೆ. ಅಲ್ಲಿ ದೇವರು ಇದ್ದು ಇವನಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾನೆ. ಇವನಲ್ಲಿದ್ದು ಇವನು ಇದನ್ನು ಇಷ್ಟಪಡಲಿ ಅಂತ ದೇವರು ಸಂಕಲ್ಪ ಮಾಡಿದ್ದಕ್ಕೆ ಅದು ನನಗೆ ಇಷ್ಟ ಆಗಿದೆ ಅಂತ. ಒಂದು ವೇಳೆ ದೇವರು ಇದು ಅವನಿಗೆ ಇಷ್ಟ ಆಗೋದು ಬೇಡ ಅಂತ ಸಂಕಲ್ಪ ಮಾಡಿದರೆ ಯಾಕೆ ದ್ವೇಷ ಮಾಡ್ತೀವಿ ಗೊತ್ತಿಲ್ಲ. ಉಪನಿಷತ್ತು ಅದನ್ನು ಮುಂದೆ ಹೇಳತ್ತೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲೇ ಯಾಜ್ಞವಲ್ಕ್ಯರು ಹಾಗೂ ಮೈತ್ರೇಯಿ ಸಂವಾದ ಇದೆ, ಗಂಡ ಹೆಂಡತಿದು. ಆ ಹೆಂಡತಿಗೆ ಗಂಡ ಹೇಳ್ತಾರೆ, ಯಾವುದೇ ವಸ್ತು ನಮಗೆ ಬೇಕಾದದ್ದು ಅದು ದೇವರ ಸಂಕಲ್ಪದಿಂದ. ನವಾರೇ ಪತ್ಯುಕ್ಕಾಮಾಯ ಪತಿಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ. ಗಂಡ ಅನ್ಕೊಳ್ತಾನೆ, ನನ್ನ ಹೆಂಡತಿ ನನಗೆ ತನುವಾಗಿರಲಿ, ನನ್ನ ಮಾತು ಕೇಳಲಿ. ಇದು ಕಾರಣನ ಅಲ್ಲಂತೆ. ದೇವರು ಅನ್ಕೊಳ್ಬೇಕಂತೆ, ಇವನ ಮಾತನ್ನು ಇವಳು ಕೇಳಲಿ. ಹೆಂಡತಿ ಅನ್ಕೊಳ್ತಾಳೆ, ನನ್ನ ಗಂಡ ನನ್ನ ಮಾತು ಕೇಳಲಿ. ನವಾರೇ ಪತ್ಯುಕ್ಕಾಮಾಯ ಪತಿಪ್ರಿಯೋ ಭವತಿ ನವಾರೇ ಜಾಯಾಯೈ ಕಾಮಾಯ ಜಾಯಾಪ್ರಿಯ ಭವತಿ. ಹೆಂಡತಿ ಇಷ್ಟಪಟ್ಟದ್ದಕ್ಕೆ ಆ ಹೆಂಡತಿ ಗಂಡನಿಗೆ ಬೇಕಾದದ್ದಲ್ಲಂತೆ. ದೇವರು ಅನ್ಕೊಳ್ಬೇಕಂತೆ, ಇವಳನ್ನು ಇವನು ಇಷ್ಟಪಡಲಿ ಅಂತ. ಇಬ್ಬರೂ ಪ್ರೀತಿ ಮಾಡುವ ಒಂದು ವಿಷಯ ಯಾವುದು ಅಂದರೆ ಮಕ್ಕಳು. ಗಂಡ ಹೆಂಡತಿ ಸಮಾನ ಪ್ರೀತಿ ಮಕ್ಕಳ ಮೇಲೆ ಮಾಡ್ತೇವೆ. ಆ ಮಗುವೇ ನಮ್ಮನ್ನು ಸೆಳೆತಕ್ಕೆ ಒಳಗೆ ಮಾಡಿದ್ಯಾ? ಹೌದು. ಆದರೆ ಉಪನಿಷತ್ತು ಹೋಗೋದು ಇನ್ನೂ ತುಂಬ ಒಳಗೆ ಹೋಗುತ್ತೆ. ದೇವರ ಸಂಕಲ್ಪ ಇರೋವರೆಗೂ ನಿನ್ನ ಮಗ ನಿನಗೆ ಬೇಕು. ಒಂದು ವೇಳೆ ದೇವರ ಸಂಕಲ್ಪ ವಿರುದ್ಧ ಆದರೆ, ಅಪರೂಪಕ್ಕೆ ಈ ಥರ ಘಟನೆ ನಡೆದಿದೆ. ದಯಮಾಡಿ ನಮ್ಮ ಮಗನ ಹೆಸರು ನಮ್ಮ ಮುಂದೆ ಎತ್ತಬೇಡಿ, ನಮ್ಮ ಪಾಲಿಗೆ ಅವನು ಇದ್ದು ಸತ್ತಂತೆ. ನವಾರೇ ಪುತ್ರಾಣಾಂ ಕಾಮಾಯ ಪುತ್ರಾಪ್ರಿಯ ಭವಂತಿ ಆತ್ಮನಸ್ತು ಕಾಮಾಯ ಪುತ್ರಾಪ್ರಿಯ ಭವಂತಿ. ಯಾವುದೇ ವಸ್ತು ನನಗೆ ಬೇಕಾಗಿದೆ ಅಂತಾದರೆ ಅದು ದೇವರ ಸಂಕಲ್ಪ. ಹಾಗಾಗಿ ದೇವರನ್ನು ಎಲ್ಲಕ್ಕಿನ್ನ ಪ್ರೀತ್ಯಾಸ್ಪದನಾದವನು ಅಂದದ್ದು. ನಮಗೆ ಅನುಭವಕ್ಕಿಲ್ಲ. ಆ ಪದಾರ್ಥ ನನಗೆ ತುಂಬ ಹಿಡಿಸ್ತು, ಇವರು ಹಿಡಿಸಿದ್ರು, ಅವರು ಹಿಡಿಸಿದ್ದೇ ಇವನಿಂದ. ಅವನು ಮನಸ್ಸನ್ನು ಮಾಡಿದ ಅಂದರೆ ಯಾವುದು ನನಗೆ ಬೇಕೋ ಅದನ್ನು ತಿರಸ್ಕಾರ ಮಾಡಿಸ್ತಾನೆ. ಹೀಗಾಗಿ ಸುಹೃತ್ ನಿರ್ನಿಮಿತ್ತವಾಗಿ ಉಪಕಾರ ಮಾಡೋನು ದೇವರು. ಇಷ್ಟು ದೇವರ ಬಗ್ಗೆ ಹೇಳುತ್ತೆ. ಆದರೂ ಇಂದ್ರದೇವರ ಸಲುವಾಗಿ ಯಾಕೆ ಅವನು ಪಾರ್ಶಾಲಿಟಿ ಮಾಡಿದಂತೆ ಇದೆ. ಮಾಡದ ಅಂತ ಆರೋಪ ಮಾಡಿಲ್ಲ, ಮಾಡಿದಂತೆ ತೋರ್ತಾ ಇದೆ. ದೇವರಿಗೆ ಪಾರ್ಶಾಲಿಟಿ ಇದೆಯಾ? ಪಾರ್ಶಾಲಿಟಿ ಮಾಡಲಿಕ್ಕೆ ಅವನಲ್ಲಿ ಕ್ರೈಟೀರಿಯಾ ಇಲ್ಲ. ಈಗ ನಾವೆಲ್ಲ ಮಾಡ್ತೇವೆ, ನಾವು ಮನುಷ್ಯರು. ನನಗೆ ಯಾರು ತುಂಬ ಆಧಾರ ಮಾಡ್ತಾರೆ, ಬಾಯಲ್ಲಿ ಹೇಳ್ಬೋದು.
ನಾವು ಎಲ್ಲರಿಗೂ ಒಂದೇ ಮಾಡೋದು ಸಾಧ್ಯವೇ ಇಲ್ಲ. ನನಗೆ ಯಾರು ತುಂಬ ಆಧಾರ ಮಾಡ್ತಾರೆ, ನನ್ನ ಫೀಲ್ಡಲ್ಲಿ ಯಾರು ತುಂಬ ನನ್ನನ್ನು ಹಚ್ಚಿಕೊಳ್ತಾರೆ, ಅವರನ್ನು ಕಂಡ್ರೆ ಪ್ರೀತಿ. ಯಾರು ನನ್ನ ಬಗ್ಗೆ ತಿರಸ್ಕಾರ ಭಾವನೆಯಿಂದ ನೋಡ್ತಾರೆ ಅವರನ್ನು ಕಂಡ್ರೆ ನನಗೆ ಬೇಜಾರಿದೆ. ನಖ್ಯಸ್ಯಾರ್ಥ ಸುರಗಣೈ ಸಾಕ್ಷಾನ್ ನಿಶ್ರೇಯಸಾತ್ಮನಃ. ದೇವರಿಗೆ ದೇವತೆಗಳಿಂದ ಆಗಬೇಕಾದ ಉಪಯೋಗ ಇಲ್ಲ. ದೇವತಾ ಪಕ್ಷಪಾತ ಮಾಡುವ ಅಂದರೆ ಸಾಕ್ಷಾನ್ ನಿಶ್ರೇಯಸಾತ್ಮನಃ. ಹೊಸದಾಗಿ ದೇವರು ಪಡೆಯಬೇಕಾದದ್ದೇನೂ ಇಲ್ಲ. ಆಪ್ತಕಾಮ ಎಲ್ಲ ಪಡೆದಾಗಿದೆ. ದೇವತೆಗಳು ಮಾಡುವ ಪೂಜೆ ಪುರಸ್ಕಾರ ಅದು ಅವರಿಗಾಗಿ ಮಾಡೋದು, ಅವನಿಗಾಗಿ ಅಲ್ಲ. ಇಲ್ಲ ದೈತ್ಯರಿಂದ ಉಪದ್ರವ ಇದೆ ಆದ್ದರಿಂದ ದೇವತೆಗಳ ಯೂನಿಯನ್ ಕಟ್ಕೊಂಡಿಯಾನೆ. ದೈತ್ಯರಿಂದ ಉಪದ್ರವವೂ ಇಲ್ಲ. ಈ ದ್ವೇಷ ಅಸೂಯೆ ಅವರನ್ನು ಕಂಡ್ರಾಗಲ್ಲ ಇವ್ರನ್ನ ಕಂಡ್ರಾಗಲ್ಲ. ಇದೆಲ್ಲ ಸತ್ವರಜಸ್ತಮೋ ಗುಣಗಳ ವೇರಿಯೇಷನ್ ಅಂತ. ದೇವರಲ್ಲಿ ಆ ಗುಣಗಳ ಸಂಬಂಧವೇ ಇಲ್ಲ. ನೈವಾಸುರೇಭ್ಯೋ ವಿದ್ವೇಷ ನೋದ್ವೇಗಶ್ಚ ಅಗುಣಸ್ಯ ಹಿ. ಆದರೂ ಪಾರ್ಶಾಲಿಟಿ ಮಾಡಿದಂತೆ ತೋರತ್ತೆ. ಇದೆಯೋ ಇಲ್ಲವೋ ಪ್ರಾಯ ಇದು ನಮಗೆ ಅನ್ನಿಸತ್ತೆ. ಒಳ್ಳೆ ಮಡಿ ಆಚಾರ ವಿಚಾರ ಮಾಡ್ತಾ ಇರ್ತೀವಿ, ಬಾವಿ ಒಣಗೋಗತ್ತೆ, ದೇವ್ರ ಪೆಟ್ಟಿಗೆ ಕಳೆದು ಹೋಗುತ್ತೆ, ಎಲ್ಲ ಬಿಟ್ಟಿರ್ತಾರೆ, ಅವ್ರ ಮನೆ ತೊಗೊಳ್ತಾರೆ. ಹೀಗೆ ಅನ್ನೋದು ಉಂಟು. ಸಾರ್ ನೋಡ್ರಿ, ಅವ್ರು ಏಕಾದಶಿ ಬಿಟ್ಟರು ಮನೆ ತೊಗೊಂಡ್ರು, ಚಾತುರ್ಮಾಸ ಬಿಟ್ಟರು ಕಾರ್ ತೊಗೊಂಡ್ರು, ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಜನ್ಮಾಂತರದ ಪುಣ್ಯ ಪಾಪಗಳು ಕಾರಣ. ಹಾಗಾಗಿ ದಯಮಾಡಿ ಇದನ್ನು ನೀವು ನನಗೆ ಈ ಗಾಳಿಗೆ ಇಟ್ಟ ದೀಪದಂತೆ ನನ್ನ ಮನಸ್ಸಾಗಿದೆ. ಇತಿನ ಸುಮಹಾಭಾಗ ನಾರಾಯಣ ಗುಣಾನ್ ಪ್ರತಿ ಸಂಶಯ ಸುಮಹಾನ್ ಜಾತಃ ತದ್ಭವಾನ್ ಚೇತ್ತುಮರ್ಹಸಿ. ಒಳ್ಳೆಯ ಪ್ರಶ್ನೆಯನ್ನು ಮಾಡಿದಿ ರಾಜ. ಅವಶ್ಯವಾಗಿ ಹೇಳ್ತೇನೆ ಕೇಳು. ನಿರ್ಗುಣೋಪಿಕ್ಯಜೋ ವ್ಯಕ್ತೋ ಭಗವಾನ್ ಪ್ರಕೃತೆ ಪರಃ ಸ್ವಮಾಯ ಗುಣಮಾವಿಶ್ಯ ಬಾಧ್ಯ ಬಾಧಕತಾಂ ಗತಃ. ಹೊಡಿಸಿಕೊಂಡ ಅನ್ನೋದೇ ತಪ್ಪು ಅಂದರು. ಮತ್ತೇನು, ಹೊಡೆಯುವವನು ದೇವರೇ ಹೊಡಿಸಿಕೊಳ್ಳೋನು ದೇವರೇ ಅಂದರು. ಇದು ತುಂಬ ಗೊಂದಲ ಆಯಿತು. ಹೊಡೆಯುವವನು ದೇವರು ಅಂದರೆ ಓಕೆ, ಹೊಡೆಸ್ಕೋಮೋನು ದೇವರು ಅಂದರೆ ಇದ್ಯಾವ ದೊಡ್ಡಸ್ತಿಗೆ ರೀ. ನಿಮ್ಮ ಮನೆಯಲ್ಲಿ ಯಾರೋ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಎಲ್ಲ ಹಿರಿಯರಿಗೆ ಭಯ ಪಡ್ತೀರಾ? ನಮ್ಮ ಯಜಮಾನರು ಒಂದ್ಸಲಿ ಕೂಗು ಹಾಕಿದ್ರೆ ನಮ್ಮ ಮನೆಯಲ್ಲಿ 2 hours ಪಿನ್ ಡ್ರಾಪ್ ಸೈಲೆನ್ಸ್, ಸಂತೋಷ. ಆಮೇಲೆ ನಾನೊಂದ್ಸಲಿ ಕೂಗು ಹಾಕಿದ್ರೆ ಇನ್ನು 22 ತಾಸು ಪಿನ್ ಡ್ರಾಪ್ ಸೈಲೆನ್ಸ್. ಇದು ಯಾವ ದೊಡ್ಡದು ಇದು? ಅದಕ್ಕೆ ಇಲ್ಲಿ ಉತ್ತರ ಕೊಡಬೇಕಾದ್ರೆ ಹೊಡಿಸಿಕೊಳ್ಳುವವನು ದೇವರು ಅಂದರೆ ಏನು? ನಿರ್ಗುಣೋಪಿ ತಮೋ ಗುಣಗಳಿಂದ ಅತೀತನಾಗಿದ್ದರೂ ಅತಯೇವ ಅಜಃ. ದೇವರಿಗೆ ಜನ್ಮ ಯಾಕಿಲ್ಲ ಅಂದರೆ ಸತ್ವರಜಸ್ತಮೋ ಗುಣಗಳ ಸಂಪರ್ಕ ಇಲ್ಲ. ಭಗವಾನ್ ಪ್ರಕೃತೆ ಪರಃ. ಪ್ರಕೃತಿ ಶಬ್ದ ವಾಚ್ಯಳಾದ ಲಕ್ಷ್ಮೀದೇವಿಗಿನ್ನ ಎತ್ತರದಲ್ಲಿದ್ದಾನೆ. ತನ್ನ ಅಧೀನದಲ್ಲಿ ಇರುವ ಗುಣಗಳನ್ನು ತೆಗೆದುಕೊಂಡು ಅಯೋಗ್ಯನಲ್ಲಿ ಇದ್ದು ಜಗತ್ತಿಗೆ ತೊಂದರೆ ಕೊಟ್ಟು ಹೊಡಿಸಿಕೊಳ್ಳುವಂತೆ ಮಾಡೋನವನೇ. ಯೋಗ್ಯನಲ್ಲಿ ಇದ್ದು ಹೊಡೆಯುವ ಶಕ್ತಿಯನ್ನು ಕೊಡೋನು ದೇವರೇ. ತಾನು ಮಾತ್ರ ಯಾವುದನ್ನು ಹಚ್ಚಿಕೊಳ್ಳೋದಿಲ್ಲ. ಮಧ್ವಾಚಾರ್ಯರು ಇಲ್ಲೊಂದು ತಾತ್ಪರ್ಯ ಬರೀತಾರೆ. ಪ್ರಾಯ ನಮ್ಕಿನ್ನ ಇದನ್ನು ದಿನ ಹೇಳೋದು ಹರಿಕಥಾಮೃತ ಸಾರದಲ್ಲಿ ಹೆಣ್ಣು ಮಕ್ಕಳು ಇದೇ ಮಾತನ್ನು, ಬಾಧ್ಯಾದಿಸ್ತೋ ಹರಿರ್ನಿತ್ಯಂ ಬಾಧ್ಯತಾದಿ ಗತೇತ್ಯಪಿ ಗೀಯತೆ ನತು ಬಾಧ್ಯತ್ವಾತ್ ಯದದೋಷಯುತತ್ವತಃ. ಬಾಧ್ಯನಲ್ಲಿ ಇದ್ದಾನೆ, ಬಾಧಕನಲ್ಲಿ ಇದ್ದಾನೆ, ಹೊಡಿಸಿಕೊಳ್ಳುವವನಲ್ಲಿ ಹೊಡೆಯುವವನಲ್ಲಿ ಇಬ್ಬರಲ್ಲೂ ಇದ್ದಾನೆ. ತಾನು ಮಾತ್ರ ಯಾವುದನ್ನು ಏಟು ತಿನ್ನೋದಿಲ್ಲ. ಒಬ್ಬನಲ್ಲಿ ನಿಂತಾಡುವನು, ಇದನ್ನೇ ಜಗನ್ನಾಥದಾಸರಂದದ್ದು. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ. ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು, ಲೋಕದೊಳಬ್ಬನೇತ ಬಾಧ್ಯ ಬಾಧಕನಾಹ ನಿರ್ಭೀತ. ಮಧ್ವಾಚಾರ್ಯರ ಮಾತನ್ನೇ ಅಲ್ಲಿಟ್ಟರು. ಬಾಧ್ಯನೂ ಅವನೇ, ಬಾಧಕನೂ ಅವನೇ. ಒಬ್ಬನಲ್ಲಿ ನಿಂತಾಡುವನು, ಒಬ್ಬನಲ್ಲಿ ನಿಂತು ಆಡ್ತಾನೆ. ಆಡೋದು ಅಂದರೆ ಮಾತಾಡೋದು ಅಂತ ಇಟ್ಕೋಬೇಡಿ. ಯಾಕೆಂದರೆ ಮಾತಾಡುವನು ಬೆರಗಾಗಿ ಅಂತ ಇದೆ. ಒಬ್ಬನಲ್ಲಿ ನಿಂತು ಆಡ್ತಾನೆ. ಆಡೋದು ಅಂದರೆ ನಾನಾ ತರಹದ ಆಟಗಳನ್ನು ಆಡ್ತಾನೆ. ಆದರೆ ಅದನ್ನು ಆಡುವವನಿಗೆ ನೋಡಬೇಕು ಅನ್ನೋ ಬಯಕೆ ಇರುತ್ತೆ. ನಾನಾಡುವ ಆಟವನ್ನು, ನಾನು ಹಾಡುವ ಗಾನವನ್ನು 4 ಜನ ನೋಡಲಿ, ಅಪ್ರಿಸಿಯೇಷನ್ ಅಂತ ಮನುಷ್ಯನಿಗೆ ಬಯಕೆ ಇರುತ್ತೆ. ಅದಕ್ಕೆ ದೇವರು ನೋಡುವವರನ್ನು ಒಂದಿಷ್ಟು ಸೃಷ್ಟಿ ಮಾಡ್ಯಾನ. ಅದು ಅವರವ್ರ ಯೋಗ್ಯತೆ ಮೇಲೆ. ಈಗ ಕ್ರಿಕೆಟು ಕೋಟಿ ಕೋಟಿ ಜನ ನೋಡ್ತಾರೆ. ಒಬ್ಬನಲ್ಲಿ ನಿಂತಾಡುವನು, ಒಬ್ಬ ಆಡ್ತಾ ಇರ್ತಾನೆ, ನೋಡೋರು
ಕೋಟಿ ಜನ, ಅಲ್ಲಿ ಒಂದು 50,000 ಜನ, ಪ್ರಪಂಚವೆಲ್ಲ ನೋಡೋರು ಕೋಟಿ ಕೋಟಿ ಜನ. ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು. ಅದೇ ಭಗವಂತ ಏನು ಮಾಡ್ತಾನೆ, ಒಬ್ಬನಲ್ಲಿ ಬೇಡುವನು. ದೇವರೇ ಒಬ್ಬನಲ್ಲಿದ್ದು ಬೇಡುತ್ತ, ಅವನೇ ವಾಮನನಾಗಿ ಬಂದು ಬೇಡಿದ. ನೀಡುವಂತಹ ಅವನಿದ್ನಲ್ಲ ಬಲಿಯಲ್ಲಿ ಇದ್ದು ಬೇಡಿದ್ದಕ್ಕೆ ಕೊಡುವ ಬುದ್ಧಿಯನ್ನು, ಎಲ್ಲವೂ ಅವನದೇ ದೇವರದು. ಈಗ ಬೇಡಿದಾಗ ಯಾರು ನೀಡದೇ ಇದ್ದರೆ ಬಲಿದು ಬಿಡಿ, ಬಡತನ ಇದೆ, ಯಾರನ್ನೋ ಹೋಗಿ ಬೇಡದ್ವಿ, ಕೊಡೋದೇ ಇಲ್ಲ ಅಂದರೆ ಜೀವನ ನಡೆಯೋದು ಹೇಗೆ? ಕೊಡುವ ಬುದ್ಧಿಯನ್ನು, ಕೊಡುವ ಶ್ರೀಮಂತರನ್ನು, ಕೊಡುವ ಔದಾರ್ಯವನ್ನು ಕೆಲವರಲ್ಲಿ ಇಟ್ಟ್ಯಾನೆ ಅನ್ನೋದಕ್ಕೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗತ್ತೆ. ಸಾವಿರಾರು ಜನ ಆಗುವ ದೊಡ್ಡ ಕಾರ್ಯಕ್ರಮದಲ್ಲಿ ಯಾರೋ ತರಕಾರಿ ಸ್ಪಾನ್ಸರರ್ಸ್ ಅಂತಾರೆ, ಯಾರೋ ಅಕ್ಕಿ ಬೇಳೆಯ ಸ್ಪಾನ್ಸರರ್ಸ್ ಅಂತಾರೆ, ಬಾಳೆ ಎಲೆ ಒಬ್ಬರು ಕೊಡ್ತಾರೆ, ಇನ್ನು ಕೆಲವರು ಅಷ್ಟು ನಮ್ಮದು ಅಂತಾರೆ. ದೇವರು ಅವರಿಗೆ ಸಂಪತ್ತು ಕೊಡುವುದರ ಜೊತೆಗೆ ಕೊಡುವ ಔದಾರ್ಯ ಕೊಟ್ಟಿಯಾನಲ್ಲ. ಯಾರೂ ಏನೂ ಕೊಡದೇ ಇದ್ದರೆ ಜಗತ್ತಿನಲ್ಲಿ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ನಡೆಯೋದು ಹೇಗೆ? ಕೊಟ್ಟದ್ದಕ್ಕೆ ಮತ್ತೆ ದೇವರು ಅವರಿಗೆ ಅನಂತ ಮಾಡಿ ಕೊಡ್ತಾನೆ. ಆದರೆ ಬೇಡುವವರು ಒಬ್ಬರಾದರೆ ನೀಡುವವರು ಮತ್ತೊಬ್ಬರು ಇದ್ದಾರೆ ಅನ್ನೋದಕ್ಕೆ ಬೇಡೋರಿದ್ದಾರೆ. ಯಾರೂ ಇಲ್ಲ ಅಂದರೆ ಪಾಪ ಇದಕ್ಕೆ ವಿಪರ್ಯಾಸವೂ ಆಗತ್ತೆ. ನಮ್ಮ ವಿಜಯರಾಯರಿಗೆ ಅದೇ ಆಯ್ತು. 12 ಗಂಟೆ ಬಿಸಿಲಲ್ಲಿ ಬೇಡಲಿಕ್ಕೆ ಹೋದರೆ ಒಂದು ಹಿಡಿ ಅಕ್ಕಿಯನ್ನು ಹಾಕದೆ ಮನೆಗೆ ಹೋಗು ಅನ್ನೋರಂತೆ. ಮನೆ ಮನೆ ತಿರುಗಿದರೆ ಕಾಸು ಪುಟ್ಟದೆ, ಸುಮ್ಮನೆ ಚಾಲ್ವರಿದು ಬಳಲಿದೆನೋ. ಹಣವನ್ನು ದ್ರವ್ಯಗಳು ಎಲ್ಲಿದ್ದಲ್ಲಿಗೆ ತಾನೇ, ತನಗೆ ಪ್ರಾಪುತಿ ನೋಡೋ ಜಿಯಾ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿಯುಂಟೇನೋ, ನಿನ್ನದೇ ಸಕಲ ಸಂಪತ್ತು. ಮನೆ ಬಾಗಿಲಿಗೆ ಹೋದರೆ ಇಲ್ಲ ಅಂದವರು ಇವತ್ತು ಬಾಗಿಲು ತೆಗೆಸಿ ಇಟ್ಟು ಹೋಗ್ತಾರಲ್ಲ. ಮನೆ ಮನೆ ತಿರುಗಿದರೆ ಕಾಸು ಪುಟ್ಟದೆ, ಸುಮ್ಮನೆ ನಾನು ಬಳಲದೆ. ಪ್ರಾಯ ಈಗೊಂದು 50 ವರ್ಷದ ಕೆಳಗೆ ಈ ಸ್ಥಿತಿ ತುಂಬ ಜನಕ್ಕಿತ್ತು. ಬಡತನ, ಇನ್ನೊಬ್ಬರ ಮನೆಯಲ್ಲಿ ಹೋಗಬೇಕು. ದೇವರು ಕೊಡಲಿಕ್ಕೆ ಶುರು ಮಾಡಿದ ಅಂದರೆ ಅನಂತ ಹಸ್ತದಿಂದ ಸಾಕು ಸಾಕು ಅಂತ. ಪ್ರಾಯ ಇವತ್ತು ಬೆಂಗಳೂರಲ್ಲಿ ಇನ್ನೂ ಕೆಲವು ಸಿಟಿಲಿ ಇರೋರಿಗೆ ವೈದಿಕರಿಗಂತೂ ಅಪೂಪ ಸಾಕಾಗಿ ಹೋಗಿದೆ. ದಯಮಾಡಿ ಅದು ಹುಣ್ಣಿಮೆ ಮುಗೀತು, ಸದ್ಯ ಸ್ವಲ್ಪ ಕಡಿಮೆ ಅಂತ ಆಗಿದೆ. ಕೊಡುವ ದೇವರು ಒಬ್ಬನಲ್ಲಿ ಬೇಡುವ, ಇನ್ನೊಬ್ಬನಲ್ಲಿ ಕೊಡಿಸುವ. ನಮ್ಮ ಹಿರಿಯ ಸ್ವಾಮಿಗಳಿಗೆ ಹೀಗೆ ಇತ್ತಂತೆ ಪಾಪ. ಮೈಸೂರಿನಲ್ಲಿ ಇವತ್ತು ಆಶ್ಚರ್ಯ ಆಗತ್ತೆ. ಅದೇ ಅವರ ಕುಮಾರರು, ವರಕುಮಾರರು, ಅವರಿಂದ ಆಶ್ರಮ ತೆಗೆದುಕೊಂಡ ಸತ್ಯಾತ್ಮರು ಅಲ್ಲಿ ಅಧಿಕ ಮಾಸದಲ್ಲಿ ಕೂತರೆ ಪ್ರಾಯ ದಿವಸ 1,500 ಜನ. ಶನಿವಾರ ಭಾನುವಾರ ಬಂದರೆ ಅದೊಂದು ಸುನಾಮಿ. 4,000 to 4,500 ಜನದ ಭೋಜನ. ಅಲ್ಲೇ ಇದ್ದ ಹಿರಿಯ ಸ್ವಾಮಿಗಳು ಓದಲಿಕ್ಕೆ ಅಂತ ವಾರಾನ್ನಕ್ಕೆ ಹೋಗೋರಂತೆ. ಒಂದೊಂದು ವಾರ ಒಬ್ಬೊಬ್ಬರ ಮನೆಗೆ. ಆ ವಾರಾನ್ನಕ್ಕೆ ಹೋಗಬೇಕಾದರೆ ಅವರು ಹೇಳಿದ ಸಮಯಕ್ಕೆ ಅಲ್ಲಿ ಹೋಗಬೇಕು. ಮುಂಚೆ ಬಂದರೂ ಕಷ್ಟ, ಆಮೇಲೆ ಬಂದರೂ ಕಷ್ಟ. ಅದಕ್ಕೆ ಅವರ ಮನೆ ಮುಂದೆ ಸ್ವಲ್ಪ ನಿಂತು ಗಂಟೆ ಹೊಡೆದ ಮೇಲೆ ನೈವೇದ್ಯ ಆಗಿದೆ ಅಂತ ಒಳಗೆ ಹೋಗೋರಂತೆ. ಅವರು ಅಂದುಕೊಳ್ಳೋರಂತೆ ಗುರುಗಳು. ಆಮೇಲೆ ಪೀಠ ಸಿಕ್ಕ ಮೇಲೆ ರಾಮದೇವರು ಕೈ ಬೀಸಿ ಕರೆದು ಪೀಠವನ್ನು ಕೊಟ್ಟ ಮೇಲೆ, ನಮ್ಮಪ್ಪ ಅವತ್ತು ನನಗೆ ಒಪ್ಪತ್ತಿಗೆ ಇನ್ನೊಬ್ಬರನ್ನು ಬೇಡೋ ಸ್ಥಿತಿ ಇತ್ತು, ಇವತ್ತು ಸಾವಿರಾರು ಜನಕ್ಕೆ ಮಹಾಸಮಾರಾಧನೆಯಲ್ಲಿ ಅನ್ನ ಹಾಕುವ ಭಾಗ್ಯವನ್ನು ಕೊಟ್ಟು ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರೋ ಅಂತ ವಿಜಯದಾಸರು ಅವತ್ತು ಅವ್ರಿಗಂದದ್ದು ನಾನು ನೋಡಿಲ್ಲ. ನನಗಂತೂ ಅದು ಚೆನ್ನಾಗಿ ಅಪ್ಲೈ ಆಗತ್ತೆ. ಇವತ್ತು ನೋಡಿದರೆ ಆ ಗುರುಗಳ ಕೂತಲ್ಲಿ ಏನು ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು. ಹಾಗಾಗಿ ಕೊಡುವ ದೇವರು ಒಬ್ಬನಲ್ಲಿ ನಿಂತು ಕೊಡಿಸ್ತಾನೆ, ಇನ್ನೊಬ್ಬನಲ್ಲಿ ಬೇಡಿಸ್ತಾನೆ, ಎಲ್ಲವೂ ಅವನೇ ಮಾಡ್ತಾನೆ ಅಂತ. ಇಲ್ಲೊಂದು ಪ್ರಶ್ನೆ ಮಾಡಿಕೊಂಡ್ರು. ಅಂದರೆ ನಿಮ್ಮ ಅಭಿಪ್ರಾಯ ಏನು? ಹೊಡೆಯೋನು ಅವನೇ, ಹೊಡಿಸಿಕೊಳ್ಳೋನು ಅವನೇ ಅಂದರೆ ಹೊಡಿಸಿಕೊಳ್ಳೋನಲ್ಲಿ ಇರ್ತಾನೆ. ಇಲ್ಲೊಂದು ಸತ್ವರಜಸ್ತಮೋ ಗುಣಗಳು ಒಂದೊಂದು ತೆಗೆದುಕೊಂಡಾಗ ದೇವರು ಬೇರೆ ಬೇರೆ ಮಾಡ್ತಾನೆ. ಈ ಸೃಷ್ಟಿ ಸ್ಥಿತಿ ಲಯ ಇದೆಯಲ್ಲ, ಇದು ಪರಸ್ಪರ ವಿರುದ್ಧ ಧರ್ಮ. ಸೃಷ್ಟಿ ಮಾಡೋದನ್ನು ಲಯ ಮಾಡಿಬಿಟ್ರೆ ತಕ್ಷಣ, ಹುಟ್ಟಿದ ಮಗುವನ್ನು ತಕ್ಷಣ ಕೊಂದು ಬಿಟ್ಟರೆ ಜಗತ್ತು ಮುಂದುವರಿಯೋದು ಹೇಗೆ? ಅದಕ್ಕಂದ್ರು ಜಯಕಾಲೇ ತು ಸತ್ವಸ್ಯ ಸತ್ವಂ ರಜಸ್ತಮೈತಿ ಪ್ರಕೃತೇರ್ನಾತ್ಮನೋ ಗುಣಾಃ
ಸತ್ವಗುಣ, ರಜೋಗುಣ, ತಮೋಗುಣ ಇದು ದೇವರ ಗುಣಗಳಲ್ಲ, ಅವನು ಗುಣಾತೀತ, ಅವನ ಅಧೀನವಾದದ್ದು. ಏಕಕಾಲಕ್ಕೆ ಎಲ್ಲವೂ ಕೆಲಸ ಮಾಡೋದಿಲ್ಲ. ದೇವರು ಒಂದೊಂದನ್ನು ಒಂದೊಂದು ಕಾಲಕ್ಕೆ ತಗೊಂಡಿರ್ತಾನೆ. ಇಲ್ಲೊಂದು ಮಾತು ಹೇಳ್ತಾರೆ, ಸತ್ವಗುಣವನ್ನು ದೇವರು ಸ್ವೀಕಾರ ಮಾಡಿದಾಗ ಸಾತ್ವಿಕರಿಗೆ ಗೆಲುವಂತೆ. ದೇವತೆಗಳು ಮೇಲಿರ್ತಾರೆ, ಅಥವಾ ದೇವತೆಗಳು ಮೇಲಿರ್ತಾರೆ ಅಂತ ನಾವು ನೋಡ್ಲಿಕ್ಕಾಗೋದಿಲ್ಲ. ಇವತ್ತು ಒಳ್ಳೆಯ ಕೆಲಸ ಮಾಡೋರಿಗೆ ಉನ್ನಾಹ ಸಿಗತ್ತಂತೆ. ಒಮ್ಮೊಮ್ಮೆ ಆಗತ್ತಲ್ಲ, ಓಹ್ ಚೆನ್ನಾಗಿದೆ ರೀ, ಈಗೆಲ್ಲ ಬ್ರಾಹ್ಮಣರಿಗೆಲ್ಲ ಕೆಲಸ ಸಿಕ್ಕಿದೆ, ಈಗೇನೋ ಆ ಟ್ರಂಪ್ ಬಂದು ಸ್ವಲ್ಪ ಇದ್ದ ಕೆಲಸ ಹೋಗೋ ಥರ ಇದೆ, ಆದರೂ ದೇವರ ಅನುಗ್ರಹ ಇದ್ದರೆ ಹೋಗತ್ತೆ, ಎಲ್ಲ ಬಗೆಹರಿಯತ್ತೆ. ಅಂತೂ ಜಯಕಾಲೇತು ಸತ್ವಸ್ಯ ದೇವಋಷೀನ್ ರಜಸೋ ಅಸುರಾನ್. ದೇವ ಋಷಿಗಳಿಗೆ ಸತ್ವಗುಣ ಉನ್ನಾಹ ಇದ್ದಾಗ ಜಯ ಆಗತ್ತೆ, ಅಸುರರಿಗೆ ರಜೋಗುಣ ಇದ್ದಾಗ, ತಮೋಗುಣವನ್ನು ದೇವರು ಸ್ವೀಕಾರ ಮಾಡಿದಾಗ ಯಕ್ಷರು, ರಾಕ್ಷಸರು ಇವರೆಲ್ಲರೂ ತುಂಬ ಮೇಲೆ ಇರ್ತಾರಂತೆ. ಇಷ್ಟು ಹೇಳಿ ಜ್ಯೋತಿರಾದಿ ರೆವಾಭಾತಿ ಸಂಘಾತಾನ್ನ ವಿವಿಚ್ಯತೆ. ಎಲ್ಲ ಕಡೆ ದೇವರಿದ್ದಾನೆ ಇದ್ದಾನೆ ಅಂತ ನೀವು ಅಂತೀರಿ, ಅವನು ಈ ದೇಹದಿಂದ ಅತಿರಿಕ್ತವಾಗಿ ದೇವರು ಕಾಣೋದೇ ಇಲ್ಲಲ್ಲ. ದೇಹದೊಳಗಿದ್ದಾನೆ ಅಂತೀರಿ, ಕಣ್ಣಲ್ಲಿದ್ದಾನೆ, ಕೈಯಲ್ಲಿದ್ದಾನೆ, ಮೂಗಲ್ಲಿದ್ದಾನೆ, ಆಮ್ನಿ ಪ್ರೆಸೆಂಟು, ಸರ್ವತ್ರ ವ್ಯಾಪ್ತ ಅಂತೀರಿ. ಒಬ್ಬರ ಕಣ್ಣಿಗೂ ದೇವರು ಬಿದ್ದಿಲ್ಲಲ್ಲ. ಅವನು ಇದಾನೋ ಇಲ್ವೋ ನಿಮ್ಮ ಕೇವಲ ನಂಬಿಕೆಯೋ ಅಥವಾ ಇದಾನೋ? ಯಾಕೆ ಈ ದೇಹ ಇಂದ್ರಿಯಗಳಿಂದ ಅತಿರಿಕ್ತವಾಗಿ ದೇವರು ಕಾಣೋದಿಲ್ಲ? ಅಫ್ಕೋರ್ಸ್ ನಮಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋ ನಮ್ಮ ಅನುಭವಕ್ಕಿದೆ. ನಾನು ಅಂದುಕೊಂಡದ್ದೆಲ್ಲ ಆಗ್ತಾ ಇಲ್ಲ, ನನ್ನ ಇಂದ್ರಿಯಗಳೇ ನನ್ನ ಹಿಡಿತದಲ್ಲಿರೋದಿಲ್ಲ. ಇದರ ಮೇಲೆ ಅವನೋ ಒಬ್ಬ ನಿಯಾಮಕ ಇದ್ದಾನೆ ಅಂತ ಬೇಕಾದ್ರೆ ಒಪ್ಕೊಳ್ತೇನೆ, ಆದರೆ ಅವನನ್ನು ಸಪರೇಟಾಗಿ ನಾನು ಯಾಕೆ ನೋಡಲಿಕ್ಕಾಗಿಲ್ಲ? ಅದಕ್ಕಂದ್ರು ಜ್ಯೋತಿರಾದಿ ರಿವಾಭಾತಿ ಸಂಘಾತಾನ್ನ ವಿವಿಚ್ಯತೆ. ಇದಕ್ಕೆ ಎರಡು ಅರ್ಥವನ್ನು ಬರೀತಾರೆ. ಕೆಲವು ಪದಾರ್ಥಗಳು ಉತ್ತರಾಯಣದಲ್ಲಿ ಸಿಗತ್ತೆ, ಕೆಲವು ಪದಾರ್ಥಗಳು ದಕ್ಷಿಣಾಯನದಲ್ಲಿ. ಈ ಮಾವಿನ ಹಣ್ಣೆ ಇನ್ನೊಂದು ತಿಂಗಳಾದರೆ ಈಗ ಸಿಗೋಲ್ಲ. ಈ ಜ್ಯೇಷ್ಠ ಆದ ಮೇಲೆ ಮುಂದೆ ಆಷಾಢದವರೆಗೂ ಇರುತ್ತೆ, ಆಮೇಲೆ ಮಾವಿನ ಹಣ್ಣು ಕಡಿಮೆ ಆಗತ್ತೆ. ಇನ್ಫ್ಯಾಕ್ಟ್ ಈಗೆಲ್ಲ ಎಲ್ಲ ಕಾಲದಲ್ಲೂ ಯಾವುದೋ ಅಂಗಡಿಗಳಲ್ಲಿ ಸಿಗತ್ತೆ ಅಂತಾರೆ, ಆ ರುಚಿ ಇರೋದಿಲ್ಲ. ಕೃತಕವಾಗಿ ಬೆಳೆದ ಹಣ್ಣು ಪದಾರ್ಥಗಳು ಒಂದೊಂದು ಸೀಸನ್ನಲ್ಲಿ ಒಂದೊಂದು ಹಣ್ಣು, ಒಂದೊಂದು ಪುಷ್ಪ ಇದೆಲ್ಲ ಬಿಡತ್ತೆ. ಅದನ್ನೇ ಬರೀತಾರೆ, ಉತ್ತರಾಯಣಾದಿ ಕಾಲಾದಿ ಗುಣ ಕೇಶಾಂಚಿತ್ ಫಲಾನಾಂ ಉನ್ನಾಹಂ ಕೇಶಾಂತಿದ್ ಹ್ರಾಸಂ ಕುರುವನ್. ಹೇಗೆ ಅದು ಕೆಲವು ಕಾಲದಲ್ಲಿ ತೋರತ್ತೆ, ಕೆಲವು ಕಾಲದಲ್ಲಿ ತೋರಲ್ಲ ಅಂತ. ಅಥವಾ ಜ್ಯೋತಿ ಅನ್ನೋದಕ್ಕೆ ತುಪ್ಪ ಅಂತ ಅರ್ಥ ಮಾಡಿದರೆ ಆಚಾರ್ಯರು ಒಂದು ತಾತ್ಪರ್ಯ ಕೊಡ್ತಾರೆ. ಇರುವ ಪದಾರ್ಥಗಳೆಲ್ಲ ಕಾಣಬೇಕು ಅಂತಿಲ್ಲ, ಇರೋದು ಕಾಣಬೇಕಾದ್ರೆ ನಿಮ್ಮ ಪ್ರಯತ್ನ ಬೇಕು. ಒಂದು ಲೌಕಿಕವಾದ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಪ್ರಯತ್ನ ಮಾಡಿದರೆ ಕಾಣುತ್ತೆ ಅಂತ ದೇವರು ಕಾಣಿಸ್ತಾನೆ. ಏನದು ಪ್ರಯತ್ನ? ಲೌಕಿಕವಾಗಿ ಪ್ರಯತ್ನ ಮಾಡಿದರೆ ಕಾಣೋದು, ಇಲ್ಲ ಅಂದರೆ ಕಾಣದೇ ಇರೋದು. ಶ್ರೀಮದಾಚಾರ್ಯ ಕೊಟ್ಟ ದೃಷ್ಟಾಂತ ದಧಿಸ್ಥ ಘೃತವತ್ ಕಾಷ್ಠೆ ವನ್ಯವಚ್ಚ ಜನಾರ್ದನ. ಮೊಸರಿನಲ್ಲಿ ಬೆಣ್ಣೆ ಇದೆ. ಬೆಣ್ಣೆ ಎಲ್ಲಿಂದ ಬರುತ್ತೆ? ಇವತ್ತು ಅಂಗಡಿಯಿಂದ ಬರುತ್ತೆ ಅಂತ ನಾವು ಅನ್ಬೋದು, ಆದರೆ ಹಿಂದಿನ ಮನೆಗಳಲ್ಲಿ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆಯೋ ಪದ್ಧತಿ ಇತ್ತು, ಈಗೂ ಕೆಲವು ಮನೇಲಿದೆ. ಅಂತೂ ಮೊಸರನ್ನು ಕಡೆದಾಗ ಬೆಣ್ಣೆ ಬರುತ್ತೆ. ಅದೇ ಮೊಸರನ್ನು ಕಾಯಿಸಿದರೆ ತುಪ್ಪ ಏನಾಗಲ್ಲ, ಇದ್ದ ಮೊಸರು ಹಾಳಾಗತ್ತೆ. ಮೊಸರಲ್ಲಿ ಬೆಣ್ಣೆ ಇದೆಯೋ ಇಲ್ವೋ? ಇದೇ ಇಲ್ಲ. ಅಲ್ಲ, ಇದೇ ಇಲ್ಲ ಅಂದ್ರೇನು? ಪ್ರಯತ್ನ ಮಾಡಿದರೆ ಅದು ಇದ್ದದ್ದೇ ಕಾಣತ್ತೆ. ನೀನು ಪ್ರಯತ್ನ ಮಾಡದೇ ಇದ್ದರೆ ಮೊಸರಾಗೇ ಇರುತ್ತೆ, ಬೆಣ್ಣೆಯನ್ನು ಕೊಡಲ್ಲ. ಹಾಗೆ ಇದ್ದ ದೇವರು ನಿನ್ನಲ್ಲೇ ಇದ್ದಾನೆ, ನೀನು ಪ್ರಯತ್ನ ಮಾಡಿದರೆ ಅವನು ಕಾಣಿಸ್ತಾನೆ. ಚೆನ್ನಾಗಿ ಹಾಕಿ ಕಡಿಬೇಕಂತೆ. ವಾದಿರಾಜರು ರುಕ್ಮಿಣೀಶ ವಿಜಯದ ಮೊದಲನೇ ಶ್ಲೋಕದಲ್ಲೇ ಈ ಮಾತನ್ನು ಅಂದ್ಯಾರು. ಶ್ರೀವೇದಾಂತ ಮಹಾಚಲಂ ಹಿ ಪರಿತ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮ ಹೃದಯಂ ತತ್ಪೂರ್ವ ಪಕ್ಷಾಸುರೈ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮತಿತಃ ಯಕೃಷ್ಣ ದುಗ್ಧಾಂಬುಧಿ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ ಗುಣೋದ್ಯನ್ಮಣಿ. ಉಪನಿಷತ್ತುಗಳೆಂಬ ಮಂಧರ ಪರ್ವತಕ್ಕೆ ಬ್ರಹ್ಮಸೂತ್ರಗಳೆಂಬ ಹಾವನ್ನು ಹಾಕಿ ಚೆನ್ನಾಗಿ ಮಥನ ಮಾಡಿದರೆ, ಕೃಷ್ಣನೆಂಬ ಕ್ಷೀರ ಸಮುದ್ರದಲ್ಲಿ ಹಾಕಿ ಮಥನ ಮಾಡಿದರೆ ಕೃಷ್ಣ ನಿಮಗೆ ಅಮೃತತ್ವವನ್ನು ಕೊಡ್ತಾನೆ. ಅಂದರೆ ಇದ್ದ ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡು. ಹೇಗೆ ಮೊಸರಿನಲ್ಲಿ ಬೆಣ್ಣೆ ಇದೆಯೋ ಹಾಗೆ ದೇವರು ಇದ್ದಾನೆ. ಪ್ರಯತ್ನ ಮಾಡಿದರೆ ಕಾಣ್ತಾನೆ, ಪ್ರಯತ್ನ ಮಾಡಲಿಲ್ಲ ಎಂದೂ ಅವನು ಕಾಣೋದಿಲ್ಲ. ಹೀಗೆ ಕೆಲವು ಮಾತುಗಳಿದ್ದಾವೆ. ನದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್. ಕುರಿ ಕಾಯೋನು ದನ ಕಾಯೋನ್ ಥರ ಕೋಲು ಹಿಡ್ಕೊಂಡು ದೇವರು ಬರೋದಿಲ್ಲ. ನನಗೆ ಸಮಸ್ಯೆ ಇದೆ, ಒಂದು ಯಾವುದೋ ಮೆಡಿಕಲ್ ಸಮಸ್ಯೆ ಇದೆ, ಅವರವ್ರ ಸಮಸ್ಯೆ, ಫೈನಾನ್ಷಿಯಲ್ ಸಮಸ್ಯೆ,
ಮೆಡಿಕಲ್ ಸಮಸ್ಯೆ, ನನಗೆ ಡಾಕ್ಟರಿಂದ ಏನೋ ಕೆಲಸ ಆಗಬೇಕು, ಆದರೆ ಆ ಡಾಕ್ಟರಿಗೆ ಕೊಡುವಷ್ಟು ಹಣ ನನ್ನಲ್ಲಿಲ್ಲ, ರೋಗ ವಾಸಿ ಆಗಬೇಕಾಗಿದೆ. ನನಗೆ ಕಡೆಗಿರೋದು ಅನಾಥೋ ದೈವರಕ್ಷಕ. ದೇವರ ಹತ್ರ ಹೋದೆ, ಮನ್ಯು ಸೂಕ್ತ ಪುನಶ್ಚರಣೆಯೋ, ನನಗೆ ಗೊತ್ತಿದ್ದ ಹರಿಕಥಾಮೃತ ಸಾರವೋ, ಸ್ತ್ರೀಯರಾದರೆ ಒಂದಿಷ್ಟು ಧನ್ವಂತರಿ ಸುಳಾದಿಯೋ ಏನೋ ಪ್ರಾಮಾಣಿಕವಾಗಿ ಪಾರಾಯಣ ಮಾಡಿದೆ. ಧನ್ವಂತರಿನೇ ಬಂದು ನನಗೆ ಆಪರೇಟ್ ಮಾಡೋದಿಲ್ಲ. ಮತ್ತೇನು ಮಾಡ್ತಾನೆ? ನಿನಗೆ ಏನು ಆಗಬೇಕೋ ಆ ಡಾಕ್ಟರು ನಿನಗೆ ಸಿಗುವಂತೇನೋ, ಅಥವಾ ನಿನಗೆ ಬೇಕಾದ ಹಣವನ್ನು ಸ್ಪಾನ್ಸರ್ ಮಾಡೋರು ಸಿಗೋ ಥರನೋ, ಅದು ದೇವರ ವ್ಯವಸ್ಥೆ ಇದೆ. ನದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತೆ ಎಂತು ರಕ್ಷಿತು ಮಿಚ್ಚಂತಿ ಬುದ್ಧಿಯ ಸಂಯೋಜಯಂತಿ ತಮ್. ಒಂದು ವಾಟ್ಸಾಪಲ್ಲಿ ಮೆಸೇಜ್ ಬಂದಿತ್ತು, ನಾನು ಅನೇಕ ಬಾರಿ ಹೇಳಿದ್ದೇನೆ, ಇನ್ನೂ ಈಗೂ ಹೇಳ್ತೇನೆ. ತುಂಬ ಒಬ್ಬ ದೊಡ್ಡ ಡಾಕ್ಟರ್, ಅವನು ಇಂಗ್ಲೆಂಡಲ್ಲಿ ಇದ್ದದ್ದು, ಇನ್ಯಾವುದೋ ಊರಿಗೆ ಹೋಗಬೇಕು. 2 ಮಾರ್ಗ ಇತ್ತು, ಒಂದು ಕಾರಲ್ಲಿ ಹೋಗೋದು, ಒಂದು ಫ್ಲೈಟಲ್ಲಿ ಹೋಗೋದು. ಕಾರ್ ಬೇಡ, ಫ್ಲೈಟಲ್ಲಿ ಹೋದರೆ ಬೇಗ ಹೋಗ್ಬೋದು ಅಂತ ಹೋದನಂತ. ಅವತ್ತು ಅವನ ಹಣೆ ಬರಹವೋ ಏನೋ ಎಮರ್ಜೆನ್ಸಿ ಲ್ಯಾಂಡ್ ಆಯಿತು. ಏರೋಪ್ಲೇನಿನ ಎಂಜಿನಲ್ಲಿ ಏನೋ ಪ್ರಾಬ್ಲಮ್ ಅಂತ. ಸರಿ, ಲ್ಯಾಂಡ್ ಆಯಿತು. ಅದು ತುಂಬ ಥಂಡಿ ಇರುವ ಊರುಗಳು, ಹೊರಗೆ ಮಲಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರೆಲ್ಲ ಹೇಳಿದ್ರು, ನಾಳೆ ಬೆಳಗ್ಗೆ ನಾವು ಅದನ್ನು ವೆರಿಫೈ ಮಾಡಿ ಮತ್ತೆ ಹೋಗ್ತೇವೆ, ದಯಮಾಡಿ ಒಂದು ಹಳ್ಳಿ, ಈ ಹಳ್ಳಿಯಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಇಬ್ಬಿಬ್ಬರು, ಏನು ನೀವು ಹೇಗೆ ವ್ಯವಸ್ಥೆ ಮಾಡ್ಕೋತೀರೋ ಮಾಡ್ಕೊಳ್ಳಿ. ಎಲ್ಲರೂ ಕೇಳಿದ್ರು, ಹಳ್ಳಿಯವರು ಮಲಗರಿ ಅಂತ ವ್ಯವಸ್ಥೆ ಮಾಡಿಕೊಟ್ರು. ಈ ಡಾಕ್ಟರಿಗೆ ತುಂಬ ಬೇಜಾರಾಯಿತು. ಅವನು ಎಂದೂ ಅವನ ಲಕ್ಸುರಿಯನ್ನು ಬಿಟ್ಟಿಲ್ಲೇ ಇಲ್ಲ. ಅನಿವಾರ್ಯ ಒಂದು ರಾತ್ರಿ ಮಲಗಿ ಎದ್ದು ಹೋಗೋದು. ಮನೆಯಲ್ಲಿ ಮಲಗಿದಾನೆ, ಅವ್ರ ಮನೆಯಲ್ಲಿ ನಿದ್ದೆ ಹತ್ತಿಲ್ಲ. ಸುಮಾರು 3 ಗಂಟೆ ಹೊತ್ತು ಬೆಳಗಾಂಜಾವ. ಇನ್ನೇನು ನಿದ್ದೆ ಹತ್ತಬೇಕು, ಆ ಮನೆಯ ಹೆಣ್ಣು ಮಗಳೇನೋ ಪಿಟಿ 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 ಶಬ್ದ ಶುರು ಮಾಡಿದಾಳು. ಇನ್ನು ತುಂಬ ಬೇಸರ ಆಯಿತು. ಏನು ಕರ್ಮ, ದೇ ವೋಂಟ್ ಹ್ಯಾವ್ ಕಾಮನ್ ಸೆನ್ಸ್. 1 ಗಂಟೆ ಹೀಗೆ ಆಗಿದೆ. ಕಡೆಗೆ ಅವನು ಕೇಳೇ ಬಿಟ್ಟಂತೆ. ಅವ್ರ ಮನೆ ಅಲ್ಲ, ಡಾಕ್ಟರ್ ಮನೆ ಅಲ್ಲ, ಇನ್ನೊಬ್ಬರ ಮನೆ. ಆದರೂ ಕೇಳ್ದ, ವಾಟ್ ಯು ಆರ್ ಚಾಂಟಿಂಗ್? ನೀನು ಯಾಗಲಿಂದ ಏನು ಮಾಡ್ತಾ ಇದ್ದಿ? ಐ ಆಮ್ ಎ ಗೆಸ್ಟ್, ಕಾಂಟ್ ಟು ಅಂಡರ್ಸ್ಟ್ಯಾಂಡ್. ನಿನ್ನ ಮನೆಗೆ ಬಂದ ಅತಿಥಿ, ನಿನಗೇನು ಅರ್ಥ ಆಗೋದು ಬೇಡವಾ? ಏನು ಮಾಡ್ತಾ ಇದ್ದೆ ನೀನು? ಓ, ತಪ್ಪು ತಿಳಿಬೇಡಿ, ನಾನೇನೋ ದೇವರನ್ನು ಆರಾಧನೆ ಮಾಡ್ತಾಯಿದ್ದೆ. ಅವನಿಗೆ ದೇವರ ಮೇಲೆ ಅಷ್ಟಕ್ಕಷ್ಟೇ. ನೀನು ದೇವರನ್ನು ನಂಬ್ತೀಯ? ಮತ್ತೇನು ಮಾಡಬೇಕು? ನಮ್ಮಂಥವರಿಗೆ ದೇವರೇ ರಕ್ಷಣೆ. ಏನಾಗಿದೆ ನಿನ್ನ ಸಮಸ್ಯೆ? ನನ್ನ ಮಗನಿಗೆ ಒಂದು ಯಾವುದೋ ರೋಗ ಇದೆ, ಅದಕ್ಕೆ ಪರಿಹಾರ ಮಾಡುವ ಡಾಕ್ಟರೂ ಇದ್ದಾರೆ. ಆ ಡಾಕ್ಟರು ನನಗೆ ಗೊತ್ತು, ಹೆಸರು ಎಲ್ಲ. ಆದರೆ ದುರಂತ ಅಂದರೆ ಅವರ ಹತ್ರ ನಾನು ಫೀಸ್ ಕೊಟ್ಟು ಸರಿ ಮಾಡಿಸುವ ಯೋಗ್ಯತೆ ನನಗಿಲ್ಲ. ನನಗೆ ಒಂದು ನಂಬಿಕೆ ಇದೆ, ಇವತ್ತಲ್ಲ ನಾಳೆ ನನ್ನ ದೇವರು ಒಂದು ದಾರಿ ತೋರಿಸ್ತಾನೆ ಅಂತ. ನಾನೊಂದಿಷ್ಟು ದಿನ ಬೆಳಗ್ಗೆ ಎದ್ದು ದೇವರನ್ನು, ಅವರ ದೇವರನ್ನು, ಅದು ಯಾವ ದೇವರು ಏನು, ಅದು ಪ್ರಾಣದೇವರೋ ಗರುಡ ದೇವರೋ ಅದೆಲ್ಲ ಅಲ್ಲ, ಅವಳಿಗೆ ಒಂದು ನಂಬಿಕೆ ಮಾಡ್ತಾ ಇದ್ದಾಳೆ. ಅವನಿಗೆ ಆಶ್ಚರ್ಯ ಆಯಿತು. ಏನು ರೋಗವನ್ನು ಹೇಳಲು, ಡಾಕ್ಟರ್ ಹೆಸರೇನು ಹೇಳಲು. ತುಂಬ ಆಶ್ಚರ್ಯ ಆಗಿ ಅಳತಾ ಕೂತ್ಬಿಟ್ಟ. ಯಾಕೆ ಡಾಕ್ಟ್ರೇ, ನಿಮಗೂ ಅದಿದೆಯಾ ಅಂತ. ಫ್ರಮ್ ಟುಡೇ ಆನ್ವರ್ಡ್ಸ್ ಐ ಬಿಲೀವ್ ಇನ್ ದ ಗಾಡ್ ಅಂದಂತ. ಇವತ್ತಿನಿಂದ ನಾನು ದೇವರನ್ನು ನಂಬುತ್ತೇನೆ. ಯಾಕೆ? ಇವತ್ತು ನನ್ನ ಕಣ್ಣು ತೆರೆಸಿದೆ ನೀನು. ಏನು ಡಾಕ್ಟ್ರೇ, ನಂಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಗನ ರೋಗ ವಾಸಿಯಾಗತ್ತೆ, ನೀವು ದುಡ್ಡು ಕೊಡ್ತೀರಾ? ಆ ರೋಗ ವಾಸಿ ಮಾಡೋ ಸರ್ಜನ್ನೇ ನಾನು ಅಂದಂತ. ತುಂಬ ಆಶ್ಚರ್ಯ ಆಗಿಬಿಡ್ತು. ಅವನು ಯಾಕೆ ಅಂದದ್ದು ಅಂದರೆ, ಏನು ದೇವರ ವಿಚಿತ್ರ ವ್ಯಾಪಾರ. ಎಮರ್ಜೆನ್ಸಿ ಲ್ಯಾಂಡ್ ಆಗೋದೇನು? ನಾನೇನಾದರೂ ಹಿಂದಿನ ಮನೆಯಲ್ಲೋ ಮುಂದಿನ ಮನೆಯಲ್ಲೋ ಮಲಗಿದ್ರೆ ನಿನ್ನ ಮಗನ ರೋಗದ ಸುದ್ದಿ ಗೊತ್ತಾಗ್ತಾ ಇರಲಿಲ್ಲ. ಬೇಡ, ನಾನು ಮಲಗಿದ ಕೂಡಲೇ ನಿದ್ದೆ ಹತ್ತಿದ್ರೆ ನೀನು ಹೇಳುವ ಮಂತ್ರ ಅದು ತೊಂದರೆ ಅಂತ ಆಗ್ತಾ ಇರಲಿಲ್ಲ. ಅದೂ ಬೇಡ. ಇನ್ನೊಂದೇ 1 ಗಂಟೆ ನಿನ್ನ ಪಿರಿಪಿರಿಯನ್ನು ತಡೆದುಕೊಂಡು ನಿನ್ನ ಹತ್ರ ಮಾತಾಡದೇ ಇದ್ದರೆ ನನಗೂ ನಿನಗೂ ಈ ಕಾಂಟ್ಯಾಕ್ಟೇ ಆಗ್ತಾ ಇರಲಿಲ್ಲ. ಏನು ದೇವರ ವ್ಯವಸ್ಥೆ! ನೀನೆಲ್ಲೋ ನಾನೆಲ್ಲೋ ಎಮರ್ಜೆನ್ಸಿ ಲ್ಯಾಂಡ್ ಮಾಡಿಸಿ ದೇವರು ನನಗೆ ನಿನಗೆ ಗಂಟು ಹಾಕದ್ನಲ್ಲ. ಫ್ರಮ್ ಟುಡೇ ಆನ್ವರ್ಡ್ಸ್ ಐ ಬಿಲೀವ್ ಇನ್ ಗಾಡ್. ಅವನ ಕಾಲು ಹಿಡ್ಕೊಂಡ್ಬಿಟ್ಲು, ನೀನೇ ನನ್ನ ದೇವರು ಅಂತ. ಅಂದರೆ ದೇವರ ವ್ಯವಸ್ಥೆ ಹೀಗಿರುತ್ತಂತೆ. ನದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತೆ. ನಿನಗೆ ಏನು ಬೇಕೋ ಅದನ್ನು ವ್ಯವಸ್ಥೆಯನ್ನು ದೇವರು ಮಾಡ್ತಾನೆ ಅಂತ. ಪ್ರಕೃತದಲ್ಲಿ ಜ್ಯೋತಿರಾದಿರಿವಾಭಾತಿ, ದೇವರು ಇದ್ದಾನೆ. ಇದ್ದ ದೇವರನ್ನು ನೋಡುವ ಪ್ರಯತ್ನ ನಮ್ಮಲ್ಲಿಲ್ಲ. ನಾನು ದೇವರನ್ನು ಆಪತ್ತು ಬಂದಾಗ ದೇವರ ಹತ್ರ ಬರ್ತೇನೆ. ಶಾಸ್ತ್ರವೆಂಬ ಕಡಗೋಲನ್ನು ಹಿಡಿದುಕೊಂಡು ಒಳಗಿರುವ ದೇವರನ್ನು ನೀನು ಪ್ರಯತ್ನ ಮಾಡಿ ನೋಡು, ಅವನು ನಿನಗೆ ಅನುಭವವನ್ನು ಕೊಡ್ತಾನೆ, ಆ ಸಂತೋಷವನ್ನು ಕೊಡ್ತಾನೆ. ಇಷ್ಟು ಹೇಳಿ ಆದಮೇಲೆ 1ನೇ ಅಧ್ಯಾಯದಲ್ಲಿ ತುಂಬ ಈ ಮಾತುಗಳಿದ್ದಾವೆ. ನೋಡು ರಾಜನ್, ನೀ ಏನು ಕೇಳಿದೆ, ದೇವರಿಗೆ ಪಾರ್ಶಾಲಿಟಿ ಇದೆಯಾ ಇಲ್ವಾ ಅಂತ ಮೂಲ ಪ್ರಶ್ನೆ. ಅದಕ್ಕೆ ಇದೇ ಇಲ್ಲ ಎರಡೂ ಉತ್ತರ. ಅದೇನದು ಇದೇ ಇಲ್ಲ? ಯಾವುದನ್ನ ಒಂದು ಹೇಳಿ. ಅದಕ್ಕಂದ್ರು, ನಮ್ಮ ದೇವರು ಸಾಧನೆ ಮಾಡಿದರೆ ಫಲ ಕೊಡ್ತಾನೆ,
ಸಾಧನೆ ಇಲ್ಲ ಅಂದರೆ ಫಲ ಇಲ್ಲ. ಸಾಧನೆ ಮಾಡದೇ ಇದ್ರೂ ಫಲ ಕೊಟ್ಟರೆ ಅದು ಪಾರ್ಶಾಲ್ಟಿ. ಇಲ್ಲಿ ಬರೀತಾರೆ, ಆಚಾರ್ಯರ ತಾತ್ಪರ್ಯವೂ ಇದೆ. ದೇಶಕಾಲ ಗುಣಾಂಶ್ಚೈವ ಭಕ್ತ್ಯಾದೀನಪ್ಯಪೇಕ್ಷತು ಯೋಗ್ಯತಾಂಚ ತಥಾ ಕರ್ಮ ಸಮ ಇತ್ಯಭಿಧೀಯತೆ. ಸಮ ಅಂದ್ರೇನು? ಅವರವರು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ದೇವರು ಫಲವನ್ನು ಕೊಟ್ಟರೆ ಸಮ. ಈಗ ಅಧಿಕ ಮಾಸ, ಯಾರ್ಯಾರಿಗೆ ಏನೇನು ಸಾಧ್ಯವೋ ಅವರವರು ಸಾಧನೆ ಮಾಡ್ತಾರೆ. ದಿನ ನಾನು 1000 ಗಾಯತ್ರಿ ಜಪ ಮಾಡ್ತೇನೆ, 1000ಕ್ಕೆ 1000 ಫಲ. 100 ಗಾಯತ್ರಿ ಜಪ ಮಾಡ್ತಾನೆ, 100 ಫಲ. 10 ಮಾಡ್ತಾನೆ, 10. ಇಲ್ಲ, 10 ಮಾಡಿದ್ರು ಒಂದೇ ಫಲ, 100 ಮಾಡಿದ್ರು ಒಂದೇ ಫಲ, 1000 ಮಾಡಿದ್ರು ಒಂದೇ ಫಲ. ಕಡೆಗೆ ಯಾರು ಅಂದರು ಗಾಯತ್ರಿ ಜಪ ಬಿಟ್ಟರು ಒಂದೇ ಫಲ ಅಂದರೆ ಬಿಡೋ ಪುಣ್ಯಾತ್ಮರೇ ಜಾಸ್ತಿ ಆಗ್ತಾರೆ. ಸರ್ವಥ ನಮ್ಮ ದೇವರು ಹಾಗೆಂದು ಮಾಡೋದಿಲ್ಲ. ನೀನು ಏನು ಮಾಡದೆ, ಹೇಗೆ ಮಾಡದೆ, ಅದಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ದೇವರಲ್ಲಿ ಯಾವ ದಾಕ್ಷಿಣ್ಯವೂ ಇಲ್ಲ. ಒಬ್ಬ ಟೀಚರ್ ಆದವನು ಅಥವಾ ಒಬ್ಬ ತಾಯಿ, 2 ಮಕ್ಕಳಿದ್ದಾವೆ, ಇಬ್ಬರನ್ನು ಸಮಾನವಾಗಿ ನೋಡ್ಕೋತಾಳೆ ಅಂದರು. ಒಂದು ಮಗುವಿಗೆ 6 ವರ್ಷ, ಒಂದು ಮಗುವಿಗೆ 2 ವರ್ಷ. ಸಮಾನವಾಗಿ ನೋಡಿಕೊಳ್ಳೋದು ಅಂದ್ರೇನು? ಆ 6 ವರ್ಷದ ಮಗುವಿಗೆ ಒಂದು 5 ಇಡ್ಲಿಯನ್ನು ತಟ್ಟೆಯಲ್ಲಿ ಇಟ್ಟು ನೀನೇ ತಿನ್ನು ಅಂತ ಬಿಟ್ಲು. ಅದೇ 2 ವರ್ಷದ ಮಗುವಿಗೆ ಒಂದೇ ಇಡ್ಲಿಯನ್ನು 5 ಸಲ ತಿನ್ಸಿದ್ಲು. ಇದು ಅನ್ಯಾಯ ರೀ, ಪಾಪ ಆ ಮಗುಗೆ 6 ಇಡ್ಲಿ, ಇದು 2ನೇ ಮಗು ಪೆದ್ದಲ್ವಾ, ಅದಕ್ಕೆ ಒಂದೇ ಇಡ್ಲಿಯನ್ನು ಮತ್ತೆ ಮತ್ತೆ ತಿನ್ನಿಸ್ತಾ ಇದ್ದಾಳೆ, ಇದಕ್ಕೂ 5 ಇಟ್ಟುಬಿಡಬೇಕು ಅಂದರೆ ಅದನ್ನು ಯಾರಾದರೂ ಸಮ ಅಂತಾರ? 5 ಇಡ್ಲಿ ತಿಂದರೆ ಮಾರನೇ ದಿನ ಆ ಮಗುನೇ ಇರಲ್ಲ. ಅವರವರ ಯೋಗ್ಯತೆಯ ಅರಿತು ಪ್ರೇರಕನಾಗಿ ಅವರಿಂದ ನುಡಿಸಿ ಅವರ ನುಡಿಗಳಿಗೆ ಹಿಗ್ಗಿ ಅವರಿಗೊಲಿದ ನಮ್ಮ ಪುರಂದರ ವಿಠಲ ಅವನೀಶ ನಿನ್ನ ಸಾಧನವೋ ನೀನೇ ದಯಾಪರನೋ. ನಮ್ಮ ಯೋಗ್ಯತೆಗೆ ತಕ್ಕಂತೆ ದೇವರು ಪ್ರಾಚೀನ ಪುಣ್ಯ, ನಾನು ಮಾಡಿದ ಕ್ರಿಯೆ ಒಂದೇ ಥರ ಇರ್ಬೋದು. ಮಾನಸಿಕ ಭಾವನೆ, ಆಚಮನ ಮಾಡದೆ, ಪಾರಾಯಣ ಮಾಡದೆ, ಒಳಗಿನ ಚಿಂತನೆ, ದೇವರಲ್ಲಿ ಮನಸ್ಸಿತ್ತೋ ಇಲ್ಲೋ ಅದು ದೇವರಿಗೆ ಗೊತ್ತು. ಅದನ್ನು ನೋಡಿ ಕೊಡ್ತಾನೆ. ಭಗವಂತನಿಗೆ ಎಂದೂ ವಿಷಮತ್ವ ಅನ್ನೋದಿಲ್ಲ. ಒಮ್ಮೆಗಾದರೂ ಜೀವರೊಳು ವೈಷಮ್ಯದೆ ದ್ವೇಷಾಸೂಯೆ ಸ್ನೇಹ ಮಹಾಮಹಿಮ ಇಲ್ಲ ನಿರುಪಾಧಿಕ ಪೂರ್ವಕಲೋಕಗಳ ಬ್ರಹ್ಮಕಲ್ಪಾಂತದಲ್ಲಿ. ಜಗನ್ನಾಥದಾಸರು ಒಂದು ಭಕ್ತಾಪರಾಧ ಸಹಿಷ್ಣು ಸಂಧಿ ಅಂತ ಕಡೆಯ ಮಾತು ಬರೀತಾರೆ. ಎಂದೂ ದೇವರಿಗೆ ನಮ್ಮ ಮೇಲೆ ದ್ವೇಷ, ಅಸೂಯೆ ಯಾವುದೂ ಇಲ್ಲ. ಉದ್ಧಾರ ಮಾಡಲಿಕ್ಕಾಗಿ ನಮ್ಮಲ್ಲಿ ಇದ್ದು ನಮ್ಮಿಂದ ಸಾಧನೆಯನ್ನು ಮಾಡಿಸ್ತಾನೆ. ಇದು ಏನು ಹೊಸ ಪ್ರಶ್ನೆ ಅಲ್ಲ, ಹಳೆಯದೇ. ಯಾರಿಗೆ ಬಂದಿತ್ತು? ಪಾರ್ಶಾಲ್ಟಿ ಇದೆಯಾ ಅಂದರೆ ಗುಣರೂಪವಾದದ್ದು. ಯಾವುದು? ಸಾಧನೆಗೆ ತಕ್ಕಂಥ ಫಲ ಕೊಡುವಂತಹ ದೇವರಲ್ಲಿ ಅದುಂಟು. ಸಾಧನೆ ಮಾಡದೇ ಇದ್ದರೂ ಫಲ ಕೊಡು ಅಂದರೆ ಅದಿಲ್ಲ. ಅದನ್ನು ನಾವು ಸರಿಯಲ್ಲ ಅಂದರೆ ನಿಮ್ಮ ಇಷ್ಟ ಅಂದ್ಕೊಳ್ರಿ. ವೇದಕ್ಕೆ ಅಪ್ರಾಮಾಣ್ಯ ಕಾರಣ ಆಗುವ ವೈಷಮ್ಯ ದೇವರಲ್ಲಿಲ್ಲ. ಈ ಪ್ರಶ್ನೆ ಸೂತ್ರದಲ್ಲೇ ಇದೆ. ಓಂ ವೈಷಮ್ಯ ನಿರ್ಗಣ್ಯನ ಸಾಪೇಕ್ಷತ್ವಾತ್ ತಥಾಹಿ ಓಂ ಅಂತ. ಇಷ್ಟು ಹೇಳಿ ಎಂದು ನಾವು ಇದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ನಾವು ಮಾಡಿದ ಸತ್ಕರ್ಮಗಳಿಗೆ ಇವತ್ತು ಫಲ ಆಗಿಲ್ಲ ಅಂದರೆ ಒಂದಲ್ಲ ಒಂದು ದಿವಸ ಕೊಟ್ಟೇ ಕೊಡ್ತಾನೆ. ಅದು ವೇಸ್ಟ್ ಆಯಿತು, ನಾವು ಮಾಡಿದ್ದೇ ವ್ಯರ್ಥ ಎಂದೂ ಆ ಸ್ಲೋಗನ್ಸನ್ನು ಅನ್ನಬಾರ್ದು. ಕೊಟ್ಟೇ ಕೊಡ್ತಾನೆ. ನಾನು ಮಾಡಿದ್ದಕ್ಕೆ ದೇವರು ಕೊಟ್ಟೇ ಕೊಡ್ತಾನೆ. ಆದರೆ ಕಾಯಬೇಕು, ಪರಿಪಕ್ವಾವಸ್ಥೆ ಬರಬೇಕು. ತಕ್ಷಣ ಹಾಕಿದ ಕೂಡಲೇ ಇನ್ಸ್ಟೆಂಟಾಗಿ ಯಾವುದು ಬರೋದಿಲ್ಲ. ಇಷ್ಟು ಹೇಳಿ ಇದು ಒಂದು ಆಲ್ರೆಡಿ ಘಟನೆ ನಡೆದಿದೆ. ಅತ್ರೈವ ಉದಾಹೃತ ಪೂರ್ವಂ ಇತಿಹಾಸ ಸುರರ್ಷಣ. ಯಾವುದು ಏನು ಅಂದರು? ಪಾಂಡವರ ಮನೆಯಲ್ಲಿ ರಾಜಸೂಯ ಯಾಗ ಆಗಬೇಕಾದ್ರೆ ಯಾರಿಗೆ ಅಗ್ರಪೂಜೆ? ಪ್ರಶ್ನೆ ಬಂತು. ಅಲ್ಲಿ ಭೀಷ್ಮಾಚಾರ್ಯರಿದ್ದರು. ಭೀಷ್ಮರನ್ನು ಕೇಳಿದ್ರು. ಭೀಷ್ಮಾಚಾರ್ಯರಂದರು ಅಗ್ರಪೂಜೆಯನ್ನು ಕೃಷ್ಣನಿಗೆ ಮಾಡಿ. ಶಿಶುಪಾಲನಿಗೆ ಮೈ ಒರೆದೋಯ್ತು. ಕೃಷ್ಣ ಈ ಫಂಕ್ಷನ್ನಿಗೆ ಬಂದದ್ದೇ ತಪ್ಪು. ಏನೋ ಎಲೆ ಎತ್ತುತ್ತಾನೆ ಅಂದರೆ ಅಗ್ರಪೂಜೆಯ? ಮಹಾಭಾರತದಲ್ಲಿ ಕೆಲವು ಮಾತಿದೆ. ಭೀಷ್ಮಾಚಾರ್ಯರೇ ನಿಮಗೇನು ಅರಳು ಮರಳ? ಅವನಿಗೆ ಹೋಗಿ ಅಗ್ರಪೂಜೆ ಅಂತ ನೀವು ಮಾಡಿಸ್ಕೊಳ್ರಿ. ಅವರಪ್ಪ ಇದ್ದಾಗ, ವಸುದೇವ ಇದ್ದಾಗ ಇವನು ಅಗ್ರಪೂಜೆ ಹೇಗೆ ಮಾಡಿಸಿಕೊಳ್ತಾನೆ? ವಸುದೇವನಿಗೆ ಮಾಡ್ರಿ, ಇಲ್ಲ ನೀವು ಮಾಡಿಸ್ಕೊಳ್ರಿ. ಕಡೆಗಂದ ನಮಗೂ ಬೇಕಾದ್ರೆ ಮಾಡಬಹುದು ಅಂತ ಶಿಶುಪಾಲ. ಭೀಷ್ಮರು ಕೃಷ್ಣನ ಮಹಿಮೆಯನ್ನು ಹೇಳ್ತಾರೆ. ಏನೋ ಅವನು ಪೂತನ ಸಂಹಾರ ಮಾಡಿದ್ದಾನೆ, ಗೋವರ್ಧನಗಿರಿಯನ್ನು ಎತ್ತಿದ್ದಾನೆ. ಬಾಯಿ ಮುಚ್ಚರಿ, ಮುತ್ತೈದೆ ಮರ್ಡರ್ ಅಂದ ಅವನ ದೃಷ್ಟಿಯಲ್ಲಿ ಪೂತನ ಮುತ್ತೈದೆ ಅಂತ ಏನೇನೋ ಅಂದ. ತಕ್ಷಣ ದೇವರೇನು ಮಾಡಿದ? 101 ಬೈಗಳಾದ ಮೇಲೆ ಚಕ್ರ ಬಿಟ್ಟ, ಸೀಳಿ ಹೋಯಿತು. ಆ ಜೀವ ಬಂದು ದೇವರಲ್ಲಿ ಸೇರಿಕೊಳ್ತು. ಸಾಯುಜ್ಯ ಮುಕ್ತಿ. ತಕ್ಷಣ ಧರ್ಮರಾಜನಿಗೆ ಆಶ್ಚರ್ಯ. ಅಹೋ
ಹಿ ಅತ್ಯದ್ಭುತಂ ಖೇತತೆ ದುರ್ಲಭೈಕಾಂತಿನಾಮಪಿ. ಸ್ವಾಮಿ, ಏಕಾಂತ ಭಕ್ತರಿಗೂ ಸಿಗದಂತಹ ಸಾಯುಜ್ಯ ಇವನಿಗೆ ಸಿಕ್ತಲ್ಲ, ಇದೇನಿದು? ದಮಘೋಷ ಸುತಪಾಪ ಆರಭ್ಯ ಕಲಭಾಷಣಾತ್ ಸಂಪ್ರತ್ಯಮರ್ಷಿ ಗೋವಿಂದೇ ದಂತವಕ್ತ್ರಶ್ಚ ದುರ್ಮತಿ. ಈ ಧಮಘೋಷನ ಮಗ ಶಿಶುಪಾಲ ತೊದಲ್ನುಡಿ ಬಂದಾಗಿನಿಂದ ದೇವರನ್ನು ಬೈದಿದ್ದಾನೆ. ಇಲ್ಲ ಆಮೇಲೆ ಏನೋ ವಾಯುಸ್ತುತಿ ಪುರಶ್ಚರಣೆ ಮಾಡ್ದ, ಇವತ್ತಿನವರೆಗೂ ಬೈದದ್ದೇ. ಬೈಯೋರ್ಗೂ ಒಳ್ಳೇದು ಮಾಡ್ತಾನೆ ಅಂದರೆ ಬೈಯೋದೇ ಒಳ್ಳೇದಲ್ವಾ? ದಿನಾ ಅಧಿಕ ಮಾಸದಲ್ಲಿ 33 ಬೈಗಳು, ಅದಕ್ಕೆ ಯಾವ ಆಚಾರ ಬೇಡ ಬೇಡ. ಇದು ನನಗೆ ಆಶ್ಚರ್ಯ ಆಗ್ತಾ ಇದೆ. ದಯಮಾಡಿ ನೀವು ಇದನ್ನು ಪರಿಹಾರ ಮಾಡಿ. ಮತ್ತೆ ಇನ್ನೊಂದು ಅಂತಾನೆ, ಅವನು ಬೈದದ್ದಕ್ಕೆ ಅವನ ನಾಲಿಗೆಗೆ ಕುಷ್ಠರೋಗ ಆಗಬೇಕಾಗಿತ್ತು, ಏನೂ ಆಗಿಲ್ಲಲ್ಲ, ಹೇಗೆ? ಮಧ್ವಾಚಾರ್ಯರು ಇಲ್ಲೊಂದು ಎಲ್ಲರಿಗೂ ಮಾತನ್ನು ಬರೀತಾರೆ. ಅಪರಾಧವನ್ನು ಮಾಡಿದಾಗ ನಾವು ಅಂದ್ಕೊಳ್ತೇವೆ, ಇಷ್ಟು ದೇವರನ್ನು ಬೈದ, ಗುರುಗಳನ್ನು ಬೈದ, ಅವನಿಗೇನು ಕೆಟ್ಟದ್ದೇ ಆಗ್ತಾ ಇಲ್ಲ. ಇವತ್ತು ತುಂಬ ಈ ಪ್ರಶ್ನೆ ಇದೆ. ಬಾಯಿಗೆ ಬಂದದ್ದು ಬೈತಾರೆ, ಅದಕ್ಕೆ ಕಾಮೆಂಟ್ಸ್ ಮಾಡೋರು, ಓಹ್ ತುಂಬ ಚೆನ್ನಾಗಿ ಬೈದ್ರಿ, ನಮಗಂತೂ ಅಷ್ಟು ಬೈಯೋ ಯೋಗ್ಯತೆ ಇಲ್ಲ, ನೀವು ನಮ್ಮ ಗುರುಗಳು ಅಂತ ಎಷ್ಟೋ ಜನ ಸ್ವೀಕಾರ ಮಾಡ್ತಾರೆ. ಹೀಗೆಲ್ಲ ನಾವು ನೋಡ್ತಾ ಇರ್ತೀವಿ. ಒಳಗನ್ಸತ್ತೆ, ಯಾಕೆ ದೇವರು ಅವರಿಗೆ ನಾಲಿಗೆಯನ್ನು ಬೀಳಿಸಬಾರ್ದು? ಯಾಕೆ ಅವರಿಗೆ ದೇವರು ಆಪತ್ತು ಕೊಡಬಾರ್ದು? ಆಚಾರ್ಯರು ಒಂದು ಮಾತು ಬರೀತಾರೆ, ನಾವು ಮಾಡಿದ ಪುಣ್ಯ ಪಾಪಗಳಿಗೆ ಇಲ್ಲೇ ಎಂದೂ ಪರಿಹಾರ ಇಲ್ಲಂತೆ. ಈಗೇನೇ ನಾವು ಅನುಭವಿಸ್ತಾ ಇದ್ದೀವಲ್ಲ, ಅನುಭವಿಸುವಂತಹ ಸಮಸ್ಯೆಗಳನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು. ತುಂಬ ದೊಡ್ಡ ಆಪತ್ತು ಬರೋದಿದ್ದರೆ ಈಗ ಮಾಡುವ ಒಂದು ಪುಣ್ಯದ ಕೆಲಸದಿಂದ ದೇವರು ಅದರ ಇಂಟೆನ್ಸಿಟಿ ಕಮ್ಮಿ ಮಾಡ್ತಾನೆ. ಓಂ ಉಪಮರ್ದಂಚ ಓಂ ಅಂತ ಸೂತ್ರ ಇದೆ. ನಿಯಮಾತ್ ಭುಜ್ಯತೆ ಪುಂಬಿಹಿ ಧರ್ಮಾಧರ್ಮ ಫಲಂ ಮೃತೌ. ಸತ್ತ ಮೇಲೆ ನಾವು ಮಾಡಿದ ಪಾಪ ಪುಣ್ಯಗಳ ಫಲವನ್ನು ಗ್ಯಾರಂಟಿ ಉಣಲೇಬೇಕು. ಆದರೆ ಕೈಶ್ಚಿದ್ ಅತ್ರಾಪಿ ಭುಜ್ಯೇತ ತಸ್ಮಾನ್ನ ಧರ್ಮಮಾಚರೇತ್ ಇತಿ ಭಾರತೆ. ತುಂಬ ಪುಣ್ಯವೋ ತುಂಬ ಪಾಪವೋ ಮಾಡಿದರೆ ಇಲ್ಲೇ ಸ್ವಲ್ಪ ಅದರ ಎಫೆಕ್ಟ್ ಇರತ್ತಂತೆ. ಇಲ್ಲಿ ಧರ್ಮರಾಜ ಹೇಗೆ ಕೇಳ್ದ? ಶಿಶುಪಾಲ ಬೈದದ್ದಕ್ಕೆ ಅವನ ನಾಲಿಗೆಗೆ ರೋಗ ಬರಬೇಕು ಅಂತ ಇಲ್ಲಿ ಬರೋದಿಲ್ಲ ಅನ್ನೋದು ಅವನಿಗೆ ಜ್ಞಾನ ಇಲ್ವಾ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ಶ್ರೀಮದಾಚಾರ್ಯ ಅಂದರು, ಹೌದು, ನಾವು ಮಾಡಿದ ಪಾಪ ಪುಣ್ಯಗಳಿಗೆ ಯಮಧರ್ಮರಾಜನ ಮನೆಯಲ್ಲಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಆದರೆ ಅತಿಯಾದ ಪಾಪ ಮಾಡಿದರೆ ಇಲ್ಲೇ ಅದನ್ನು ಸ್ವಲ್ಪ ಅನುಭವಿಸಲಿಕ್ಕೆ ಪ್ರಾರಂಭವೂ ಆಗತ್ತೆ ಅನ್ನೋದಕ್ಕೆ ಅಧರ್ಮ ಮಾಡಬೇಡಿ ಅಂತ ಒಂದು ಭಾರತದ ಮಾತನ್ನು ಆಚಾರ್ಯ ಕೊಡ್ತಾರೆ. ಎಂದೂ ದೊಡ್ಡವರನ್ನು ನಿಂದೆ ಮಾಡೋದು, ಪಾಪಕರ್ಮವನ್ನು ಮಾಡಬೇಡ್ರಿ ಅಂತ ದಯಮಾಡಿ ಇದರ ಬಗ್ಗೆ ಹೇಳಿ ಎಂದಾಗ ನಾರದರು ಉತ್ತರ ಪ್ರಾರಂಭ ಮಾಡ್ತಾರೆ. ನಿಂದನಸ್ತವ ಸತ್ಕಾರ ನಕ್ಕಾರಾರ್ಥಂ ಕಲೇವರಂ ಪ್ರಧಾನ ಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ. ರಾಜ ಏನಂದೆ? ದೇವರನ್ನು ಬೈದರೆ ದೇವರು ಯಾಕೆ ಅವನಿಗೆ ಕೆಟ್ಟದ್ದು ಮಾಡಲಿಲ್ಲ ಅಂತ. ಒಬ್ಬನನ್ನು ನಾವು ನಿಂದೆ ಮಾಡಿದಾಗ, ಒಬ್ಬನಿಗೆ ಪೀಡೆ ಕೊಟ್ಟಾಗ ಅವನು ನಮಗೆ ಕೆಟ್ಟದ್ದು ಯಾಕೆ ಮಾಡಿಲ್ಲ ಅನ್ನೋದಕ್ಕೆ 3 ಕಾರಣ ಅಂತ ಟಿಪ್ಪಣಿಕಾರರು ಬರೀತಾರೆ. ಏನೇನು? ಬೇಜಾರೇ ಆಗಿಲ್ಲಪ್ಪ, ನೀನು ಏನೇ ಬೈ. ಈ ನಮ್ಮ ಮನೆಗಳಲ್ಲಿ ಆಗತ್ತೆ. ನಮ್ಮ ಮಕ್ಕಳು ಅಥವಾ ಇನ್ಯಾರೋ ನಮಗೆ ತುಂಬ ಬೇಕಾದವರು ಬೈದು ಗೀದು ಮಣ್ಣಾಗ್ತಾ ಕೂತಿರ್ತೀವಿ. ಏನದು, ಆ ಮಗು ನಿಮಗೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟರು ಸುಮ್ಮನಿದ್ರಿ, ನಮ್ಮ ಮೊಮ್ಮಗು ಅಲ್ವಾ ಪಾಪ, ನನ್ನ ಬಿಟ್ಟು ಇನ್ಯಾರು ಹೊಡಿಬೇಕು ಅಂತ ನಗತಾ ಅನುಭವಿಸ್ತೀವಿ. ಅಂದರೆ ನನ್ನದು ಅಂತ ಇದ್ದಾಗ ಬೇಸರ ಇಲ್ಲ, ದೇವರಿಗೆ ಬೇಜಾರೇ ಆಗಿಲ್ಲ, ರಿಯಾಕ್ಟ್ ಮಾಡಿಲ್ಲ ಅಂತ ಒಂದು ಕಾರಣ. ಅಥವಾ ಕಾಣುವಂತೆ ಬೈದರು, ಕಾಣದಂತೆ ಏನಾದರೂ ಹೋಮ ಹವನ ಜಪ ತಪ ಎಲ್ಲ ಮಾಡಿಕೊಂಡಿದ್ನ, ಆ ಪುಣ್ಯಕ್ಕೂ ಈ ಪಾಪಕ್ಕೂ ಕ್ಯಾನ್ಸಲ್ ಮಾಡದ್ನ. ಅಥವಾ ಬೈದರೂ ದೇವರು ಒಳ್ಳೇದು ಮಾಡ್ತಾನೆ ಅಂತಾನೆ ಹೊಸ ಕಾನೂನು ಅನ್ನುವುದಾದರೆ, ಅಥವಾ ದೇವರ ಸಂಕಲ್ಪವೇ ಬೈದರೂ ಒಳ್ಳೇದು ಮಾಡ್ತಾನೆ ಅಂದರೆ ವೀನರಾಜನಿಗೆ ಯಾಕೆ ಒಳ್ಳೆಯದಾಗಲಿಲ್ಲ? ನೀವೇ 4ನೇ ಸ್ಕಂದದಲ್ಲಿ ಹೇಳಿದ್ರಿ, ದ್ವಿಜೈಸ್ತಮಸಿ ಪಾತಿತಃ, ವೇನರಾಜನಿಗೆ ಕೆಟ್ಟದ್ದಾಯಿತು ಅಂತ ಹೇಳಿದ್ರಿ. ಒಬ್ಬನಿಗೆ ಕೆಟ್ಟದ್ದು ಒಬ್ಬನಿಗೆ ಒಳ್ಳೆಯದು ಮಾಡ್ತಾನಲ್ಲ, ಏನು ಕ್ರೈಟೀರಿಯಾ ಏನು ಅಂತ 3 ಪ್ರಶ್ನೆಯನ್ನು ಮಾಡಿಕೊಂಡು ಮೊದಲನೇ ಪ್ರಶ್ನೆ ಇದೆಯಲ್ಲ ಸರಿ, ದೇವರನ್ನು ನಿಂದೆ ಮಾಡಿದರೆ ದೇವರಿಗೆ ಬೇಜಾರಿಲ್ಲಂತ. ಯಾಕೆ? ಯಾರಿಗಾದರೂ ನಾವು ಬೈದಾಗ ತುಂಬ ಬೇಸರ ಆಗಲಿಕ್ಕೆ ಕಾರಣ ಏನು ಅಂದರೆ ಅಭಿಮಾನ ಅಂತ. ವ್ಯಾಸತತ್ವಜ್ಞರು ಇದಕ್ಕೆ ಟಿಪ್ಪಣಿ ಬರೆದಿದ್ದಾರೆ. ಕೆಲವು ಅಂಶಗಳನ್ನು ತುಂಬ ಚೆನ್ನಾಗಿ ಬರೀತಾರೆ. ಅಭಿಮಾನ ಅಂತ. ಏನು ಅಭಿಮಾನ ಅಂದರೆ? ಇದನ್ನು ಬಳಸ್ತಾ ಇರ್ತೀವಿ, ಅವರು ತುಂಬ ಅಭಿಮಾನ. ಇನ್ಫ್ಯಾಕ್ಟ್ ಅದನ್ನು ಇವತ್ತು ಈಗೋ ಅಂತೀವಿ, ಅವರು ತುಂಬ ಈಗೋ. ಏನು ಈಗೋ ಅಂದರೆ ಏನು, ಅಭಿಮಾನ ಅಂದರೆ ಏನು? ಅಸ್ವಕೀಯೇ ಸ್ವಕೀಯತ್ವ ಭ್ರಮ, ನನ್ನದಲ್ಲದ ಪದಾರ್ಥವನ್ನು ನಂದು ಅಂತ ಅಂದ್ಕೊಳ್ಳೋದು.
ಅದು ನಂದು ಅಂತಾದಾಗ ತುಂಬ ದುಃಖ, ನನ್ನದಲ್ಲ ಅಂದರೆ ಏನು ಆನಂದವೋ. ಒಂದು ಮನೆ ಬದರಿ ಯಾತ್ರೆಗೆ ಹೋಗಿದ್ದ ಮನೆ ಯಜಮಾನ. ಆಗ ನಡೆದು ಹೋಗೋ ಕಾಲ 4 ವರ್ಷ ಆಯ್ತು. ವಾಪಸ್ ಬರೋ ಕಾಲಕ್ಕೆ ಅವನು ಬರೋ ದಿನಾನೇ ಮನೆ ಹತ್ತಿ ಉರಿತಾ ಇದೆ. ಅವನಂದ, ಬದರಿನಾರಾಯಣ, ನಾನು ಅಲ್ಲಿ ಅಷ್ಟು ಥಂಡಿಯಲ್ಲಿ ಸ್ನಾನ ಮಾಡಿದರೆ ನನ್ನ ಮನೆಯನ್ನು ಹೀಗೆ ಉರಿಸ್ತಾ ಇದೆಯಾ, ಏನು ಅನ್ಯಾಯ ಇದು. ಆಮೇಲೆ ಯಾರೋ ಬಂದು ಹೇಳಿದ್ರು, ರಾಯರೇ, ನಿಮ್ಮ ಮಕ್ಕಳು ನಿನ್ನೆ ದಿನ ಆ ಮನೆ ಮಾರಿಬಿಟ್ರು. ಹೌದಾ ಬದರಿನಾರಾಯಣ, ಅಲ್ಲಂತೂ ದೀಪ ಹಚ್ಚಲಿಕ್ಕಾಗಲಿಲ್ಲ, ಇದೇ ನಿನಗೆ ಸಾಲು ದೀಪ. ಇನ್ನು 5 ನಿಮಿಷ ಬಿಟ್ಟು ಹೇಳಿದ್ರು, ಪೂರ್ಣ ಅದು ಸೇಲ್ ಆಗಿಲ್ಲ, 101 ರೂಪಾಯಿ ಟೋಕನ್ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಬದರಿನಾರಾಯಣ ಮನೆ ಸುಡ್ತಾ ಇದೆ. ಹಾಗಾದರೆ ಮನೆ ಸುಟ್ಟದ್ದಕ್ಕೆ ಅಲ್ಲ, ನನ್ನದು ಅನ್ನುವ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಅಂತ ನಮ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಇಂದ್ರಿಯಾರ್ಥ ಸನ್ನಿಕರ್ಷ ದುಃಖಕ್ಕೆ ಕಾರಣ ಅಲ್ಲ, ನನ್ನದು ನನ್ನದಲ್ಲ. ಅದನ್ನೇ ಇಲ್ಲಿ ಹೇಳ್ತಾರೆ. ಮೊದಲನೇದು, ದೇವರಿಗೆ ಅಭಿಮಾನ ಇಲ್ಲ. ತನ್ನದಲ್ಲದ ಪದಾರ್ಥವನ್ನು ತಂದು ಅಂದ್ಕೊಂಡು ಅದಕ್ಕೇನಾದರೂ ಆದರೆ ತುಂಬ ದುಃಖ ಪಡ್ತೀವಿ. ಯಾವುದು ಬೇರೆ ಬೇಡ ರೀ, ಹೊಸ ಗಾಡಿ ತೊಗೊಂಡು ಅಲ್ಲಿ ನಿಲ್ಲಿಸಿದ್ದೀವಿ. ಯಾರೋ ಬಂದು ಹೇಳಿದ್ರು, ಸಾರ್ ನಿಮ್ಮ ಗಾಡಿಗೆ ಯಾರೋ ಒಂದು ಗೆರೆ ಎಳೆದ್ರು, ಸ್ಕ್ರ್ಯಾಚ್ ಆಯಿತು ಅಂತ. ಎಷ್ಟು ಅಳ್ತೀವೋ, ನಮ್ಮ ಎದೆ ಮೇಲೆ ಎಳೆದ್ರು ಅಂತ. ಆಮೇಲೆ ಯಾರೋ ಹೇಳಿದ್ರು, ನಿಮ್ಮ ಗಾಡಿ ಅಲ್ಲ, ಅದು ಪಕ್ಕದ ಮನೆ ಗಾಡಿ ಅಂತ. ಅಯ್ಯೋ ಅಯ್ಯೋ, ಏನು ಸಂತೋಷವೋ. ಹಾಗಾದರೆ ಮನುಷ್ಯನಿಗೆ ಬೇಸರ ಆಗಲಿಕ್ಕೆ ತುಂಬ ಕಾರಣ ಏನು ಅಂದರೆ, ತನ್ನದಲ್ಲದ ಪದಾರ್ಥವನ್ನು ತಂದು ಅಂತ ಅಂದುಕೊಳ್ಳೋದು. ಇದು ಇಲ್ಲಿ ಹೇಳಿದ್ದು ಅಭಿಮಾನ ಅನ್ನೋದು ಗೀತಾ ಭಾಷ್ಯದಲ್ಲಿ ಟೀಕಾಕೃತವಾದರೂ ಒಂದು ಮಾತನ್ನು ಬರೆದ್ಯಾರು. ಏನು ಅಭಿಮಾನ? ವಿಷಯೇಶು ಶೋಭನ ಅಧ್ಯಾಸ. ಯಾವುದು ನನ್ನನ್ನು ತೊಂದರೆಗೆ ಒಳ ಮಾಡುತ್ತೆ ಅದನ್ನು ತುಂಬ ಒಳ್ಳೆಯದು ಅಂದುಕೊಳ್ಳೋದಂತೆ. ಪ್ರಕೃತದಲ್ಲಿ ದೇವರಿಗೆ ಅಭಿಮಾನ ಇಲ್ಲ. ತನ್ನದಲ್ಲದ ಪದಾರ್ಥವನ್ನು ತಂದು ಅಂದ್ಕೊಳ್ಳಿಕ್ಕೆ ತನ್ನದಲ್ಲದ ಪದಾರ್ಥವೇ ಯಾವುದೂ ಇಲ್ಲ, ಎಲ್ಲವೂ ತಂದೆ. ಅದಕ್ಕೆ ಅವನು ಎಲ್ಲರಿಗೂ ತಂದೆ. ಯಾವುದು ದೇವರದಲ್ಲ? ಈಶಾವಾಸ್ಯಮಿದಂ ಸರ್ವಂ. ದುರಂತ ಏನು ಗೊತ್ತಾ? ಯಾವುದೂ ನಮ್ಮದಲ್ಲ, ಎಲ್ಲಾನು ನಂದು ಅಂತ. ಎಲ್ಲವೂ ದೇವರದು. ಅವನು ಯಾವುದರ ಬಗ್ಗೆನೂ ಕಾಳಜಿ ಇಲ್ಲ. ಎಳ್ಳು ಕೊನೆಯ ಮುಳ್ಳು ಮನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಟಾವಿನಲ್ಲಿ ಲಕುಮಿನಲ್ಲನಿದ್ದಾನೆ ಪ್ರಾಣಿ. ಚಿಂತಾಕ ಮಾಡತಿದಿ ಚಿನ್ಮಯನಿದ್ದಾನೆ, ಚಿಂತಾರತ್ನವೆಂಬೋ ಅನಾಥನಿದ್ದಾನೆ. ಗೋಪ್ತಾತ್ರ ಜಗದ್ವ್ಯಾಪ್ತ ಭಜಕರ ಆಪ್ತ ನೆನೆಸಿ ಕಂಬದಲ್ಲಿ ಪ್ರಾಪ್ತನಾದ ಪ್ರಹ್ಲಾದನ ಪರಮಾಪ್ತನಿದ್ದಾನೆ ಪ್ರಾಣಿ. ಚಿಂತ್ಯಾಕ ಮಾಡತಿದಿ ಚಿನ್ಮಯನಿದ್ದಾನೆ. ಎಲ್ಲ ಕಡೆ ಅವನು ವ್ಯಾಪ್ತನಾಗಿದ್ದಾನೆ, ಆದರೆ ತಾನು ಯಾವುದೋ ನಿರ್ಲೇಪ ಮಜರಾಮರಂ ಹಚ್ಚಿಕೊಳ್ಳೋದಿಲ್ಲ. ಆದ್ದರಿಂದ ಬೇಜಾರಿಲ್ಲ. ಆದರೆ ದೇವರನ್ನು ನಿಂದೆ ಮಾಡಿದರೆ ನಮಗೆ ತುಂಬ ಪಾಪ ಇದೆ. ಬೈದರೆ ದೇವರಿಗೆ ಬೇಜಾರಿಲ್ಲ. ಈಗ ನಾನು ದೇವರ ಪೂಜೆ ಬಿಟ್ಟರೆ ದೇವರಿಗೆ ಏನೂ ತೊಂದರೆ ಇಲ್ಲ. 1 ತಿಂಗಳಲ್ಲ 10 ವರ್ಷ ಪೂಜೆ ಬಿಟ್ಟರು ದೇವರಿಗೇನು ಲಾಸ್ ಇಲ್ಲ. ಪಾಪ ರೀ, 15 ದಿವಸ ಆಯಿತು ಸ್ನಾನವೇ ಇಲ್ಲ ದೇವರಿಗೆ. ನನ್ನ ಪೂಜೆ ನಚ್ಕೊಂಡ್ರೆ ದೇವ್ರಿಗೆ ದೇವರೇ ಗತಿ. ನಿತ್ಯದಲ್ಲಿ ದೇವರ ಮೂರ್ತಿಗಳೇ ದೇವರ ಪೂಜೆ ಮಾಡಿಕೊಳ್ಳತ್. ಸ್ವಮೂರ್ತಿ ಗಣಮಧ್ಯಗಾಹ. ಆದರೆ ದೇವರನ್ನು ನಿಂದೆ ಮಾಡೋದು, ದೇವರ ಪೂಜೆ ಬಿಡೋದು ಹೇಗೆ ಅಪರಾಧವೋ ನನಗೆ ಪಾಪ ಬರುತ್ತೆ ಅನ್ನಬಾರ್ದು. ಇನ್ನು ಎರಡನೇದಿದೆಯಲ್ಲ, ದೇವರನ್ನು ಬೈದರೂ ಕಾಣುವಂತೆ ಕಾಣದಂತೆ ಏನಾದರೂ ಮಾಡಿಕೊಂಡ. ಹೌದು, ಜೀವದ್ವಯಾವೇಶ ಇತ್ತು. ಆ ಜೀವದ್ವಯಾವೇಶ ಇದ್ದದ್ದರಿಂದ ಒಬ್ಬ ಸಜ್ಜೀವ, ಇನ್ನೊಬ್ಬ ದುರ್ಜೀವ. ಸಜ್ಜೀವ ಸಾಧನೆಯನ್ನು ಮಾಡಿಕೊಂಡ, ದುರ್ಜೀವನಾದವನಿಗೆ ದುರ್ಗತಿ ಆಯಿತು ಅಂತ. ವಾಸ್ತವಿಕವಾಗಿ ಈ ಜೀವದ್ವಯಾವೇಶದ ಕಾನ್ಸೆಪ್ಟನ್ನು ಭಾಗವತದಲ್ಲಿ ಎಲ್ಲೂ ಹೇಳಿಲ್ಲ. ಇಲ್ಲಿ ಕೊಡೋದೇನು ಗೊತ್ತಾ ಉತ್ತರ? ಶಿಶುಪಾಲ ದಂತವಕ್ತ್ರ ಯಾಕೆ ಅವರು ಬೇಗ ದೇವರನ್ನು ಹೊಂದಿದ್ರು ಅಂದರೆ, ದೇವರ ನಾಮಸ್ಮರಣೆಯನ್ನು ತುಂಬ ಯಾರು ಮಾಡ್ತಾರೋ ಅವರು ಒಳ್ಳೆಯದಾಗುತ್ತೆ ಅವರಿಗೆ. ಇನ್ನೂ ಕೆಲವು ಮಾತುಗಳೇನಿದೆ ಅಂದರೆ, ವೈರಿಗಳು ದೇವರನ್ನು ದ್ವೇಷ ಮಾಡೋರು ಎಷ್ಟು ದೇವರ ಸ್ಮರಣೆ ಮಾಡ್ತಾರೋ ಭಕ್ತಿ ಮಾಡೋರು ಅಷ್ಟು ಮಾಡಲ್ಲಂತ. ಇನ್ ಜನರಲ್ ಮನುಷ್ಯನ ಸೈಕಾಲಜಿ ಹೇಗೆ ಅಂದರೆ, ನಮಗೆ ಬೇಡದೇ ಇರೋರ ಬಗ್ಗೆ ತುಂಬ ತಿಳ್ಕೊಂಡಿರ್ತೀವಿ. ಯಾಕೆಂದರೆ ಅವ್ರು ಸಿಕ್ಕಾಗೆಲ್ಲ ಹೇಳಬೇಕಲ್ಲ, ನೀವು ಮೊನ್ನೆ ಮಠಕ್ಕೆ ಹೋದಾಗ ನಿಮ್ಮ ಬ್ಯಾಗ್ ಕಳೆದು ಹೋಯ್ತಂತೆ, ನಿಮ್ಮ ಮನೆಯವ್ರ ಪಂಚೆ ಕಳೆದು ಹೋಯ್ತಂತೆ, ಇವ್ರಕ್ಕಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ. ಅದೇ ನಮಗೆ ಬೇಕಾದವ್ರದ್ದು ನಾವು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಈ ದೈತ್ಯರು ಅಥವಾ ದೇವರನ್ನು ನಿಂದೆ ಮಾಡೋರು ತುಂಬ ಸಲ ದೇವರನ್ನು ಬೈದು 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 ಕೌಂಟಿಂಗು ಜಾಸ್ತಿ ಅವ್ರದೇ ಆಯಿತು. ಆದ್ದರಿಂದ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಸರ್ವಥಾ ಹಾಗೆಲ್ಲ ತಿಳಿಬೇಡಿ. ಇಲ್ಲಿ ಆ ಮೇಲು ನೋಟಕ್ಕೆ ಹಾಗೆ ಇದೆ, ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಛೇದ್ಯಾದಯೋ ನೃಪಾಹ. ಗೋಪಿಕಾ ಸ್ತ್ರೀಯರು ದೇವರನ್ನು ಪ್ರೇಮ ಮಾಡಿ ಉದ್ಧಾರ ಆದರು. ಕಂಸ
ಭಯದಿಂದ ಉದ್ಧಾರ ಆದ. ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಛೇದ್ಯಾದಯೋ ನೃಪಾಹ. ದ್ವೇಷ ಮಾಡಿ ಈ ಶಿಶುಪಾಲಾದಿಗಳು ಸಂಬಂಧಾದ್ ವೃಷ್ಣಯ ಸ್ನೇಹಾದ್ ಯೂಯಂ ಭಕ್ತ್ಯ ವಯಂ ವಿಭೋ. ಇದನ್ನೇ ಹೇಳಿದ್ದಾರೆ, ಜೀವದ್ವಯಾವೇಶ ಅಂತ ಹೇಳಿಲ್ಲ. ಮಧ್ವಾಚಾರ್ಯರು ಮಾತ್ರ ಬ್ರಹ್ಮತರ್ಕ ಅನ್ನೋ ಒಂದು ಪ್ರಮಾಣವನ್ನು ಕೊಟ್ಟು ಇಬ್ಬರು ಜೀವರಿದ್ದರು. ಯಾಕೆ ಅಂದರೆ ಸಮಸ್ಯೆ ಏನು ಅಂದರೆ, ದೇವರನ್ನು ಬೈದರೂ ಒಳ್ಳೆಯದಾಗತ್ತೆ ಅಂದುಬಿಟ್ರೆ ಭಗವದ್ಗೀತೆಯ ವಿರೋಧ ಬರುತ್ತೆ. ಶ್ರೀಮದಾಚಾರ್ಯರು ಭಗವದ್ಗೀತೆಯ ಕೋಟ್ ಮಾಡ್ತಾರೆ, ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್. ಯಾರು ನನ್ನನ್ನು ಬೈತಾರೆ ಅವರನ್ನು ನಾನು ತುಂಬ ಹಿಂಸೆಗೆ ಒಳಪಡಿಸ್ತೇನೆ. ಅವರು ಏನೇ ಮಾಡಿದ್ರೂ ವ್ಯರ್ಥ. ಬರೀ ಈ ಜನ್ಮದಲ್ಲಲ್ಲ, ಅವರು ಜನ್ಮ ಜನ್ಮದಲ್ಲಿ ಕಷ್ಟವನ್ನು ಅನುಭವಿಸ್ತಾರೆ ಅಂತಿದೆ. ಅಲ್ಲ, ಭಾಗವತದಲ್ಲಿ ನಾವು ಪ್ರಶ್ನೆ ಮಾಡಿದ್ರೆ ಭಗವದ್ಗೀತೆ ಉತ್ತರ ಯಾಕೆ ಕೊಡ್ತೀರಿ? ಭಾಗವತ ಬರೆದವರು ವೇದವ್ಯಾಸರೇ, ಭಗವದ್ಗೀತೆ ಬರೆದವರು ವೇದವ್ಯಾಸರೇ. ಒಂದು ಗ್ರಂಥದಲ್ಲಿ ದೇವರನ್ನು ನಿಂದೆ ಮಾಡಿದ್ರೆ ಒಳ್ಳೆಯದಾಗತ್ತೆ, ಇನ್ನೊಂದು ಗ್ರಂಥದಲ್ಲಿ ದೇವರನ್ನು ಬೈದರೆ ಹಾಳಾಗ್ತಾರೆ. ಗತಿ ಏನು? ಯಾವುದನ್ನು ನಂಬೋದು? ಅದಕ್ಕೆ ಯಾರೋ ಹೇಳಿದ್ರು, ವೇದವ್ಯಾಸ ದೇವರು ಮೆಚೂರ್ಡ್ ಆದಾಗ ಬರೆದದ್ದು ಭಗವದ್ಗೀತೆ, ಇಮ್ಮೆಚೂರ್ಡ್ ಆದಾಗ ಭಾಗವತ್. ಸರ್ವಜ್ಞರಾದ ವೇದವ್ಯಾಸ ದೇವರಿಗೆ ಮೆಚೂರಿಟಿ ಏನು? ಯಾವಾಗಲೂ ಮೆಚೂರ್ಡೇ ಅವರು. ಹಾಗಾದ್ರೆ ಏನು ವ್ಯವಸ್ಥೆ ಮಾಡೋದು? ಎರಡು ವಾಕ್ಯಗಳಿಗೆ ವಿರೋಧ ಬಂದಾಗ ಒಂದು ವಾಕ್ಯವನ್ನು ಅಪ್ರಮಾಣ ಅನ್ನೋದಲ್ಲಂತೆ, ಮೇಲು ನೋಟದ ಅರ್ಥವನ್ನು ಬಿಟ್ಟು ಬೈಪಾಸ್ ರೂಟ್ ಪ್ರತೀತಾರ್ಥ ಪ್ರಚ್ಯಾವನ ಅಂತ ಕರೀತಾರೆ. ಇನ್ನೊಂದು ಅರ್ಥವನ್ನು ಮಾಡೋದು. ಪ್ರಕೃತದಲ್ಲಿ ಭಗವದ್ಗೀತೆಯಲ್ಲಿ ಏನು ಹೇಳಿದಾನೆ ದೇವರು? ನನ್ನನ್ನು ದ್ವೇಷ ಮಾಡಿದವರಿಗೆ, ದ್ವೇಷ ಮಾಡದವ್ರಿಗಲ್ಲ, ದ್ವೇಷ ಮಾಡಿದವರ ಸಹವಾಸ ಮಾಡಿದರೂ ಹಾಳಾಗ್ತೇವೆ. ಮತ್ತಿಲ್ಲಿದೆಯಲ್ಲ, ದೇವರು ಜೀವದ್ವಯಾವೇಶವನ್ನು ಅಲ್ಲಿ ನೋಡಿ, ಗೋಪ್ಯ ಕಾಮಯುತಾ ಭಕ್ತಾ ಕಂಸಾವಿಷ್ಟ ಸ್ವಯಂ ಭೃಗು ಜ್ಞೇಯೋ ಭಯಯುತೋ ಭಕ್ತ ಚೇದ್ಯಾದಿಸ್ತ ಜಯಾದಯ ವಿದ್ವೇಷ ಸಂಯುತ ಭಕ್ತ ವೃಷ್ಣಯೋ ಬಂಧು ಸಂಯುತ ಬಹುಮಾನ ಸ್ನೇಹ ಸಾಮ್ಯಾತ್ ದೇವಾ ಭಕ್ತ ಪ್ರಕೀರ್ತಿತಾ ಅಂತ ಸುಂದರವಾದ ಪ್ರಮಾಣವನ್ನು ಕೊಟ್ಟರು. ಇಬ್ಬರಿದ್ದರು, ಒಬ್ಬ ಸಜ್ಜೀವ, ಇನ್ನೊಬ್ಬ ದುರ್ಜೀವ. ಗೋಪಿಕಾಸ್ತ್ರೀಯರಲ್ಲಿ ಕಾಮಯುತ ಭಕ್ತ. ಇಲ್ಲಿ ಗೋಪಿಕಾಸ್ತ್ರೀಯರಲ್ಲಿ ಜೀವದ್ವಯಾವೇಶ ಇಲ್ಲ, ಕಾಮವೂ ಇತ್ತು, ಭಕ್ತಿಯೂ ಇತ್ತು. ಭಕ್ತಿಯನ್ನು ದೇವರು ಸ್ವೀಕಾರ ಮಾಡಿ ಕಾಮವನ್ನು ಬಿಟ್ಟ. ಕಂಸನಲ್ಲಿ ಇಬ್ಬರಿದ್ರಂತೆ, ಒಬ್ಬ ಕಾಲನೇಮಿ, ಇನ್ನೊಬ್ಬ ಭೃಗು ಋಷಿ. ಭೃಗು ಋಷಿ ಭಯದಿಂದ ದೇವರನ್ನು ಸ್ಮರಣೆ ಮಾಡಿದ್ದಕ್ಕೆ ಭಯವನ್ನು ಬಿಟ್ಟು ದೇವರ ಸ್ಮರಣೆಯನ್ನು ಮಾತ್ರ ದೇವರು ತೆಗೆದುಕೊಂಡ. ಶಿಶುಪಾಲಾದಂಥ ಭಕ್ತರಲ್ಲಿ ಜಯ ವಿಜಯರು ಇದ್ದರು. ಅವರು ದ್ವೇಷದಿಂದ, ದ್ವೇಷಿಯ ಸಹವಾಸದಿಂದ ಕಿಂಚಿತ್ ದ್ವೇಷ ಮಾಡಿದರು. ದ್ವೇಷವನ್ನು ದೇವರು ಗಣನೆಗೆ ತೆಗೆದುಕೊಳ್ಳದೆ ಭಕ್ತಿಯನ್ನು ಮಾತ್ರ ತೆಗೆದುಕೊಂಡು ಉದ್ಧಾರ ಮಾಡಿದ ಅಂಥೇಳಿ ಶ್ರೀಮದಾಚಾರ್ಯರು ಬ್ರಹ್ಮತರ್ಕದ ಮಾತನ್ನು ಕೊಟ್ಟು, ವೇನನಲ್ಲಿ ಯಾವುದೂ ಇರಲಿಲ್ಲ, ವೇನನಲ್ಲಿ ಭಕ್ತಿ ಇಲ್ಲ, ಯಾವ ತರಹದ ಜೀವದ್ವಯಾವೇಶ ಇಲ್ಲ, ಆದ್ದರಿಂದ ಅವನಿಗೆ ಕೆಟ್ಟದ್ದಾಯಿತು. ಅದರ ಮೇಲೆ ಪ್ರಶ್ನೆ ಮಾಡ್ತಾರೆ, ಯಾರವರು ಜಯ ವಿಜಯರು? ಪರಮಾತ್ಮನ ಮನ ದ್ವಾರಪಾಲಕರು ಅಂತೀರಿ, ಅವರಿಗೆ ಶಾಪ ಬಂತು ಅಂತೀರಿ, ವೈಕುಂಠದಲ್ಲಿದ್ದವರು ಮತ್ತೆ ಹುಟ್ಟುತ್ತಾರಾ ಏನು? ಅಲ್ಲೊಂದು ಮಾಹಿತಿ ಕೊಡ್ತಾರೆ. ವೈಕುಂಠದಲ್ಲಿ ಕೆಲಸ ಮಾಡುವ ಒಂದು ವರ್ಗ ಇದೆ, 7 ದ್ವಾರಗಳಂತ. 7 ದ್ವಾರದ ನಂತರ ಮುಕ್ತ ಸ್ಥಾನ, 7 ದ್ವಾರದವರೆಗೂ ಅಮುಕ್ತ ಸ್ಥಾನ. ವಾದಿರಾಜರು ವೈಕುಂಠ ವರ್ಣನೆಯಲ್ಲಿ ತುಂಬ ಚೆನ್ನಾಗಿ ಅದರ ಬಗ್ಗೆ ಬರೆದಿದ್ದಾರೆ. ಯಾರೇ ಅಮುಕ್ತರು ಬಂದರೂ 7ನೇ ದ್ವಾರಕ್ಕೆ ದೇವರೇ ಬಂದು ಮಾತಾಡಿಸ್ತಾನಂತೆ. ಒಳಗೆ ಅವ್ರು ಯಾರೂ ಬರೋ ಹಾಗಿಲ್ಲ, ದೇವರೇ ಬಂದು ಮಾತಾಡಿಸಿ ಹೋಗ್ತಾನೆ. ಅಮುಕ್ತ ಸ್ಥಾನದಲ್ಲಿ ಕೆಲಸದಲ್ಲಿದ್ದವರು ಜಯ ವಿಜಯರು. ಅವರೇನು ಮಾಡಿದ್ರು? ಆಚಾರ್ಯರು ಇಲ್ಲಿ ಅದರ ಬಗ್ಗೆ ಹೇಳ್ತಾರೆ. ಅಧಿಕಾರ ಸ್ಥಿತಾಶ್ಚೈವ ವಿಮುಕ್ತಾಶ್ಚ ದ್ವಿಧಾ ಜನಾ. ಅಧಿಕಾರದಲ್ಲಿರುವ ಕೆಲವರು ವೈಕುಂಠದಲ್ಲಿದ್ದಾರೆ, ಆಲ್ರೆಡಿ ಲಿಂಗದೇಹ ಭಂಗ ಆಗಿ ದೇವರ ಮನೆಯಲ್ಲಿರುವ ಮುಕ್ತರು ಅಂತ 2 ತರಹದ ಜನ ಇದ್ದಾರೆ. ವಿಷ್ಣುಲೋಕ ಸ್ಥಿತಾಸ್ತೇಷಾಂ ವರಶಾಪಾದಿ ಯೋಗಿನಃ. ಯಾರು ಅಮುಕ್ತರೋ ಅವರಿಗೆ ಮಾತ್ರ ವರಶಾಪಾದಿಗಳ ಲೇಪ ಇದೆ. ಅಧಿಕಾರ ಸ್ಥಿತ ಮುಕ್ತಿಂ ನಿಯತಂ ಪ್ರಾಪ್ನುವಂತಿ ಚ. ಅವರು ಗ್ಯಾರಂಟಿ ಒಂದಲ್ಲ ಒಂದು ದಿವಸ ಮೋಕ್ಷಕ್ಕೆ ಹೋಗ್ತಾರೆ, ಆದರೆ ಅವರಿಗೆ ಶಾಪಾದಿಗಳು ಹತ್ತತ್ತು. ಸನಕ ಸನಂದನಾದಿಗಳು ಬಂದಾಗ ಅವರನ್ನು ತಡೆದದ್ದಕ್ಕೆ ನೀವು 3 ಜನ್ಮ ಅಸುರರಾಗ್ರಿ ಅಂತ ಶಾಪ ಕೊಟ್ಟಿದ್ರು. ಆದ್ದರಿಂದ ಅವರದ್ದೇ ಮೊದಲನೇ ಜನ್ಮ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು, 2ನೇ ಜನ್ಮ ರಾವಣ ಕುಂಭಕರ್ಣ, 3ನೇ ಜನ್ಮ ಶಿಶುಪಾಲ ದಂತವಕ್ತ್ರ. ಇಲ್ಲೊಂದು ಸಣ್ಣ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? 3 ಜನ್ಮ ನೀವು ದೈತ್ಯರಾಗಿ ಅಂತ ಶಾಪ ಕೊಟ್ಟದ್ದು, ಆದರೆ ಮೊದಲನೇ ಜನ್ಮ ದೈತ್ಯರು, ದಿತಿದೇವಿಯ ಮಕ್ಕಳು.
ಆಮೇಲೆ ರಾವಣ ಕುಂಭಕರ್ಣ ರಾಕ್ಷಸರು, ಶಿಶುಪಾಲ ದಂತವಕ್ತ್ರ ಮನುಷ್ಯ ರಾಜರು. ಯಾಕೆ ಈ ವ್ಯತ್ಯಾಸ? ಮಧ್ವಾಚಾರ್ಯರು ಬರೀತಾರೆ. ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಸಾಯೋ ಕಾಲಕ್ಕೆ ಹಿರಣ್ಯಕಶ್ಯಪು ನರಸಿಂಹದೇವರನ್ನು ದೊಡ್ಡ ರಾಕ್ಷಸ ಅಂತ ಚಿಂತನೆ ಮಾಡಿದಂತೆ. ಏನು ದುರಂತ ನೋಡಿ, ದೇವರನ್ನು ರಾಕ್ಷಸ ಅಂತ ಚಿಂತನೆ ಮಾಡಿದ್ದಕ್ಕೆ ಮುಂದಿನ ಜನ್ಮದಲ್ಲಿ ರಾಕ್ಷಸರಾಗಿ ಹುಟ್ಟಿದರು. ಶ್ರೀರಾಮಚಂದ್ರನಿಂದ ಸಾಯಬೇಕಾದರೆ ರಾವಣ ಕುಂಭಕರ್ಣ ಈ ರಾಮಚಂದ್ರ ಒಬ್ಬ ಮನುಷ್ಯ ರಾಜ ಅಂದ್ಕೊಂಡ್ರಂತೆ. ಅದಕ್ಕೆ ಅದರ ಮುಂದಿನ ಜನ್ಮದಲ್ಲಿ ಶಿಶುಪಾಲ ದಂತಭಕ್ತರು ರಾಜರಾಗಿ ಮನುಷ್ಯರಲ್ಲಿ ಹುಟ್ಟಿದರು. ಕೃಷ್ಣನಿಂದ ಸಾಯಬೇಕಾದ್ರೆ ಇಬ್ಬರು ಕೃಷ್ಣನನ್ನು ದೇವರು ಅಂತಾನೆ ಚಿಂತನೆ ಮಾಡಿದರು. ಓ, ಇಲ್ಲೊಂದು ಸಮಸ್ಯೆ ಇದೆ. ರಾಕ್ಷಸ ಅಂದರೆ ರಾಕ್ಷಸ ಆದರು, ಮನುಷ್ಯ ಅಂದರೆ ಮನುಷ್ಯರಾದರು. ದೇವರನ್ನ ದೇವರು ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್ ಏನಾಗಬೇಕು? ದೇವರೇ ಆಗಬೇಕು. ದೇವರನ್ನ ದೇವರು ಅಂತ ತಿಳ್ಕೊಂಡ್ರೆ ನೀವೇನಾಗಬೇಕು ಅದಾಗ್ತೀರಿ. ಮೂಲ ರೂಪಕ್ಕೆ ಪ್ರವೇಶ ಸಿಕ್ತು ಅಂತ ಯಥಾರ್ಥ ಜ್ಞಾನ. ದೇವರನ್ನು ನಾನು ದೇವರು ಅಂತ ಉಪಾಸನೆ ಮಾಡಿ ನಾನು ದೇವರಾದೆ, ಸರ್ವಥಾ ಆಗೋದಿಲ್ಲ. ದೇವರನ್ನ ದೇವರು ಅಂತ ತಿಳಿದರೆ ನೀನೇನಾಗಬೇಕೋ ಅದನ್ನು ದೇವರು ಮಾಡ್ತಾನೆ. ಇದೊಂದು ದೇವರು ನಮಗೊಂದು ದೊಡ್ಡ ಸೌಭಾಗ್ಯವನ್ನು ಕಡೆಗಾಲದಲ್ಲಿ ಕೊಡಬೇಕು. ದೇವರು ನನಗೆ ಉಪಕಾರಿ ಅನ್ನೋ ಭಾವನೆ ಕೊಡಬೇಕು. ಯಾವುದೋ ಒಂದು ಕೇಸು ನಾ ಸೋತೆ ಅಂತ ನಾ ದೇವ್ರ ಮನೆ ಕಡೆಗೆ ಹೋಗಲ್ಲ ಅಂದರೆ ಗತಿ ಏನು? ಶರಣೋ ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸನಗೆ ನಾರಾಯಣ. ನಿನ್ನ ಪಾದ ಸೇವೆ, ನಿನ್ನ ಪಾದದ ಸ್ಮರಣೆ ಬರುವಂತೆ ಮಾಡು. ಆಚಾರ್ಯರ ತಾತ್ಪರ್ಯ ಈಗ ನಾನು ಹೇಳಿದ್ದನ್ನು ಬರೆದ್ಯಾರೆ. ಹಿರಣ್ಯ ಕಶುಪುರ್ಭೂತಂ ಅಮನ್ಯತ ಮೃತೌ ಹರಿಂ ಅತೋ ಭಯಾನಕೋ ಜಾತಃ ತತ್ರ ರಾಜಾನಮೇವ ಚ ಮತ್ವಾ ರಾಜೈವ ಸಂಜಾತಃ ಕೃಷ್ಣಂ ಚಕ್ರಾದಿಲಕ್ಷಣೈಃ ಮೃತಿಕಾಲೇ ಹರಿಂ ಚೈವ ಮತ್ವಾ ಭಕ್ತೈವ ಕೇವಲಂ ದ್ವಾಸ್ತತ್ವಂ ಹರಿಮಾವಿಶ್ಯ ಪ್ರಾಪೈವ ಮನುಜೋಪಿತು ಇತಿ ಗಾರುಡೆ. ಗರುಡ ಪುರಾಣದ ಮಾತನ್ನು ಆಚಾರ್ಯರು ಕೊಟ್ಟು ಇಷ್ಟು ಹೇಳಿ ಆದಮೇಲೆ ಸ್ವಾಮಿ ಆ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅವರ ಕಥೆ ಹೇಳಿ. ಹಿರಣ್ಯಾಕ್ಷನನ್ನು ವರಾಹದೇವರು ಸಂಹಾರ ಮಾಡಿದಾಗ ಹಿರಣ್ಯಕಶ್ಯಪುಗೆ ಕೆಂಡಾಮಂಡಲ ಕೋಪ ಬಂದು ದೇವರನ್ನೇ ನಾನು ಮುಗಿಸ್ತೇನೆ ಅಂತ ಹೊರಟು ತನ್ನ ಮಗ ಮಹಾಭಾಗವತೋತ್ತಮ ಪ್ರಹ್ಲಾದ ಅವನ ವಿರೋಧ ಮಾಡಿ ನರಸಿಂಹರೂಪಿ ಭಗವಂತನಿಂದ ಅವನು ಸತ್ತೋದ. ಇಷ್ಟು ಹೇಳಿದ ಕೂಡಲೇ ವಿಸ್ತಾರವಾಗಿ ಹೇಳಬಹುದಲ್ಲ? ಹೇಳ್ತೇನೆ ಕೇಳು. ಅವನು ಹಿರಣ್ಯಕಶಿಪು ಹಿರಣ್ಯಾಕ್ಷ ಸತ್ತಾಗ ತಾಯಿಯನ್ನು ಸಮಾಧಾನ ಮಾಡ್ಲಿಕ್ಕೆ ಬರ್ತಾನೆ. ಅಮ್ಮ ನೀ ಅಳಬೇಡ. ಯಾಕೆ ಅಳಬಾರ್ದು? ಮಗ ಸತ್ಯಾನೆ. ಭೂತಾನಾಮಿಹ ಸಂವಾಸ ಪ್ರಪಾಯಾಮಿ ವಸೂರತೆ. ಒಳ್ಳೆ ಉಪನ್ಯಾಸ ಇದು. ಹಿರಣ್ಯಕಶ್ಯಪು ಮಾಡಿದ ಉಪನ್ಯಾಸ. ಅದು ಸಾರ್ವಕಾಲಿಕ ಸತ್ಯ. ಒಳಗಿದ್ದ ಜಯ ನುಡಿದಿದ್ದು. ಭೂತಾನಾಮಿಹ ಸಂವಾಸ ಪ್ರಪಾಯಾಮಿ ವಸೂರತೆ ದೈವೇನ ಏಕತ್ರ ನೀತಾನಾಂ ಉನ್ನೀತಾನಾಂ ತಥಾ ಅಧ್ರುವಃ. ಸಂಸಾರದಲ್ಲಿ ಒಬ್ಬರಿಗೊಬ್ಬರು ಸೇರ್ತೇವೆ. ಗಂಡ ಹೆಂಡತಿ ಯಾರ್ಯಾರು ಯಾರನ್ನು ನೋಡಿರೋದಿಲ್ಲ. ನೋಡಿದ ಮೇಲೆ ಮದುವೆ ಅಂತಾಯಿತು. ಆ ಮನೆಗೆ ಪ್ರಧಾನಳು ಅಂತಾಗ್ತಾಳೆ. 10 ಮಕ್ಕಳು, ಅವಳಿಂದ ವಂಶ ಮುಂದುವರಿಯೋದು. ಭೂತಾನಾಮಿ ಸಂವಾಸ. ಅಮ್ಮ ಒಬ್ಬರಿಗೊಬ್ಬರು ಬೆರೆಯೋದು ಸೇರೋದು ಇವೆಲ್ಲವೂ 10 ಜನ ಅರವಟ್ಟಿಗೆಯಲ್ಲಿ ಸೇರಿದಂತೆ. ಅರವಟ್ಟಿಗೆ ಈಗ ಯಾವುದಿಲ್ಲ. ಇಲ್ಲಿ ಮಠಕ್ಕೆ ಸೇರಿದ್ದೀವಿ, ಪುರಾಣ ಆಯಿತು. ಪುರಾಣ ಆದರೆ ನಿಮ್ಮ ಮನೆಗೆ ನೀವು, ನಮ್ಮ ಮನೆಗೆ ನಾವು ಹೋಗಬೇಕು. ಇಲ್ಲ ನಮ್ಮ ಮನೆಗಿನ್ನ ಈ ಮಠವೇ ಚೆನ್ನಾಗಿದೆ, ಇಂಟಿಗಿನ್ನ ಗುಡಿಭದ್ರಮು ಅಂತ ಇಲ್ಲೇ ಇದ್ರೆ ಗತಿ ಏನು? ಅವರವರ ಕೆಲಸ ಆದಮೇಲೆ ಅವರವರು ಹೋಗ್ತಾ ಇರ್ತಾರೆ. ಪ್ರಯಾಣ ಮಾಡ್ತಾ ದೂರದ ಊರಿಗೆ ಪ್ರಯಾಣ. ದಿಲ್ಲಿ ಗಾಡಿಗೆ ಹತ್ತಿದ್ದೀವಿ, KK ಎಕ್ಸ್ಪ್ರೆಸ್ಸು. ಆದರೆ ನಾವು ಇಳಿಬೇಕಾದದ್ದು ರಾಯಚೂರು ಅಥವಾ ಗುಲ್ಬರ್ಗಾನೋ ಟಿಕೆಟ್ ತೊಗೊಂಡಿದ್ದೀವಿ. ನಮ್ಮ ಪಕ್ಕದಲ್ಲಿ ಕೂತವರು ಸಿಕ್ಕಾಪಟ್ಟೆ ತಂದಿದ್ರು. ಅದು ಮುಗಿಯೋವರೆಗೂ ನಾವು ಅವ್ರ ಜೊತೆನೇ ಇರೋಣ ಅಂದರೆ TT ಬಂದು ಇಳಿಸ್ತಾನೆ. ಮಗನೇ ನಿಂದು ಗುಲ್ಬರ್ಗ ಬಂತು, ಇಳಿ. ಇಲ್ಲ ಅವ್ರು ಇನ್ನೂ ತಂದದ್ದು ತಿನ್ನಬೇಕು, ಅದು ಬೇಕಾದ್ರೆ ಕಟ್ಕೊಂಡು ಇಳಿ. ಇಲ್ಲಿ ಇಳಿಬೇಕು, ಇನ್ನೊಬ್ಬರು ಪ್ಯಾಸೆಂಜರ್ ಬಂದು ಯಾರು. ನಮ್ಮ ನಿಮ್ಮ ಜೀವನದಲ್ಲಿ ನಾವು ಬದುಕಲಿಕ್ಕೆ ಎಷ್ಟು ಪುಣ್ಯ ಮಾಡಿರ್ತೀವೋ ಅಷ್ಟೇ ವರ್ಷ ಇರಲಿಕ್ಕಾಗೋದು. ಅದಾದ ಮೇಲೆ ದೇವರು ಇಳಿಸ್ತಾನೆ. ದೈವೇನ ಏಕತ್ರ ನೀತಾನಾಂ. ಸೇರಿಸಿದ್ದು ದೇವರೇ, ಬಿಡಿಸೋದು ದೇವರೇ. ಹಾಗಾಗಿ ಅಮ್ಮ ನೀ ಅಳಬೇಡ. ನಿನಗೆ ಇನ್ನೊಂದು ಕಥೆ ಹೇಳ್ತೀನಿ ಕೇಳು. 2 ಕಥೆಯನ್ನು ಹೇಳ್ತಾರೆ. ಒಬ್ಬ ಉಶೀನರ ಅನ್ನೋ ದೇಶದಲ್ಲಿ ರಾಜ ಇದ್ದ, ಸುಯಜ್ಞ ಅಂತ. ಆ ಸುಯಜ್ಞ ಅನ್ನೋ ರಾಜ ಚೆನ್ನಾಗಿ ಪ್ರಜೆಗಳನ್ನು ನೋಡ್ಕೊಂಬನು. ಯುದ್ಧದಲ್ಲಿ ಸತ್ತೋದ. ಯಾರು ಸಂಸ್ಕಾರ ಮಾಡ್ತಾ ಇಲ್ಲ. ಅಳ್ತಾ ಕೂತಿಯಾರು. ಯಮಧರ್ಮರಾಜ ಅಂದ ಪ್ರಕೃತಿ ವಿರುದ್ಧವಾದದ್ದಿದು. ಬ್ರಹ್ಮಚಾರಿ ವೇಷ ಹಾಕೊಂಬಂದ. ಯಾಕೆ ಅಳ್ತಾ ಇದ್ದೀರಿ? ನಮ್ಮ ರಾಜ ಸತ್ತೋದ. ತುಂಬ ಒಳ್ಳೆ ಮಾತುಗಳೆಲ್ಲ ಇದೆ. ನಿಮ್ಮ ರಾಜ ಇಲ್ಲೇ ಇದಾನಲ್ಲ ಅಂದರು. ಅವನ ದೇಹ ನೀವು ರಾಜನ್ನೆಲ್ಲಿ ನೋಡಿದ್ರಿ? ಒಳಗಿದ್ದ ಜೀವನನ್ನು ನೋಡಿದ್ರಾ? ಇಲ್ಲ. ಯಾವ ದೇಹ ನೋಡಿದ್ರೋ ಆ ದೇಹ ಇದೆಯಲ್ಲ. ಇಲ್ಲ, ಅದು ಮಾತಾಡ್ತಾ ಇಲ್ಲ. ಅಂದರೆ ಬದುಕಿದ್ದಾಗ ಅವನೇ ಮಾತಾಡಿದ್ದ. ಒಳಗೆ ನಿಂತು ಆಡಿಸಿದ್ದು ದೇವರು. ಪ್ರಾಣಸ್ಯ ಪ್ರಾಣ. ಪ್ರಾಣನಿಗೂ ತ್ರಾಣವನ್ನು ಕೊಟ್ಟವನು ದೇವರು.
ಈ ಮಾತುಗಳನ್ನೆಲ್ಲ ಆಚಾರ್ಯ ಬರೀತಾರೆ. ನೀವು ನೋಡಿದ ದೇಹ ಇಲ್ಲೇ ಇದೆ, ಅವನ ಜೊತೆ ಸಂಭಾಷಣಾದಿಗಳಿಲ್ಲ ಅಂದರೆ ಅವನು ಯಾವತ್ತೂ ಅಸ್ವತಂತ್ರನೇ ಮಾತಾಡಲಿಕ್ಕಿಲ್ಲ. ಒಳಗೆ ನಿಂತು ದೇವರು ಮಾತಾಡಿಸಿದ್ದು, ನೀನು ಅವನನ್ನು ನೋಡಿಲ್ಲ, ದೇವರನ್ನು ನೋಡಿಲ್ಲ. ಅದೆಲ್ಲ ಬಿಡಿ. ನಿಜವಾಗಲೂ ನಿಮಗೆ ಹೇಳೋದೇನೆಂದರೆ, ಅವನೆಲ್ಲ ನಿಮಗೆ ಅನ್ನ ಹಾಕಿದ್ದು. ಅಹೋ ವಯಂ ಧನ್ಯತಮಾಯದತ್ರ ತ್ಯಕ್ತಾ ಪಿತೃಭ್ಯಾಂ ನ ವಿಚಿಂತಯಾಮಃ ಅಭಕ್ಷಮಾಣ ಬಲಾವೃಕಾದಿಭಿಃ ಸರಕ್ಷಿತ ರಕ್ಷತಿಯೋ ಹಿ ಗರ್ಭೆ. ನಮ್ಮ ತಾಯಿಯ ಗರ್ಭದಲ್ಲಿದ್ದಾಗ ಅನ್ನ ಹಾಕಿದ ದೇವರೇ ಆಮೇಲೂ ರಕ್ಷಣೆ ಮಾಡೋದು. ನಮಗೆ ನಾವೇ ನಮ್ಮನ್ನು ನೋಡ್ಕೊಳ್ತೀವಿ ಅಂತ ದೇವರು ರಕ್ಷಣೆ ಮಾಡಬಾರದು ಅಂತಾದರೆ ಬೇಕಾದಿದ್ರೂ ಉಳಿಯಲ್ಲ. ಅದೇ ಉಳಿಬೇಕು ಅಂತಿದ್ರೆ ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. 1000 ಜನ ಓಡಾಡೋ ಜಾಗದಲ್ಲೇ ಏನೋ ಬೀಳಿಸ್ಕೊಂಡು ಹೋಗಿದ್ರು, ಮಾರನೇ ದಿನ ಬಂದರೂ ಅಲ್ಲೇ ಇರತ್ತೆ. ಹಬ್ಬ ಸದ್ಯ ಅಲ್ಲೇ ಇತ್ತು ಅಂತ. ಮನೆಯಲ್ಲೇ ಇದ್ದರೂ ಅದು ಬಚ್ಚಿಟ್ಟಿದ್ರೆ ಹೋಗಿಬಿಡತ್ತೆ. ಹಾಗಾದರೆ ಕೊಡುವ ದೇವರಿಗೆ ಕೊಡೋದು ಗೊತ್ತು. ಆವನಾವನ ಕಾಯುವ ಅವನಿಯೊಳಗೆ ದೇವದೇವೇಶ ಶ್ರೀಹರಿಯಲ್ಲದೆ ಕೃಷ್ಣ. ಆವನಾವನ ಕಾಯುವ ಅವನಿಯೊಳಗೆ ಆವನಾಧಾರ ಅಡವಿಯಲ್ಲಿರುವ ಮೃಗಗಳಿಗೆ ಆವನಾಶ್ರಯ ಆ ಪಕ್ಷಿ ಜಾತಿಗಳಿಗೆ ಅವಪೋಷಕನು ಗರ್ಭದಲ್ಲಿದ್ದ ಶಿಶುವಿಗೆ ದೇವಗುರು ಪುರಂದರ ವಿಠಲನಲ್ಲದೆ ಪ್ರಾಣಿ. ಒಳಗಿದ್ದ ಮಗುವಿಗೆ ದೇವರು ತಾಯಿ ತಿಂದ ಆಹಾರವನ್ನೇ ಸಪ್ಲೈ ಮಾಡಬೇಕು. ನಮ್ಮ ಗುರುಗಳು ಹೇಳಿದ್ದನ್ನೆಲ್ಲ 10 ಬಾರಿ ನೀವೆಲ್ಲ ಕೇಳಿರ್ತೀರಿ. ಏನು ದೇವರ ವ್ಯವಸ್ಥೆ ಅಂದರೆ, ಒಳಗಿರುವ ಮಗುವಿಗೆ ಅನ್ನ ಆಹಾರ ತಿನ್ನಲಿಕ್ಕೆಲ್ಲ ಬಾಯಿಗೆ ಬಳಸೋದೇ ಇಲ್ಲ. ಡೈರೆಕ್ಟಾಗಿ ಅಂಬಲಿಕಲ್ ಕಾರ್ಡ್ ಅಂದರೆ ಹೊಕ್ಕಳ ಬಳ್ಳಿ, ಹೊಟ್ಟೆಗೆ ಡೈರೆಕ್ಟ್ ಪೈಪು. ತಾಯಿ ತಿಂದ ಅನ್ನ ಆಹಾರವನ್ನು ರಸ ಮಾಡಿ ಕಳಿಸ್ತಾನೆ. ಬರೀ ಅನ್ನ ಅಲ್ರಿ ದೇವರು ಕಳಿಸೋದು, ತಾಯಿಯ ಉಸಿರಾಟವಾದ ಗಾಳಿ ಆಕ್ಸಿಜನ್ನು ಅಲ್ಲಿಂದಾನೇ ಹೋಗುತ್ತಂತೆ. ನಿಮ್ಮ ಮನೆಯ ಫೋನಲ್ಲಿ ಬೇಕಾದ್ರೆ ನೀವು ಹಾಕಿ ನೋಡಿ, ವೈ ಬಾರ್ನ್ ಬೇಬಿ ಶುಡ್ ಕ್ರೈ ಅಂತ ಗೂಗಲ್ ಕೊಟ್ಟರೆ ಅದೊಂದು ಸ್ಟೇಟ್ಮೆಂಟ್ ಕೊಡುತ್ತೆ. ದ ಲಾಸ್ಟ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ ವಿಚ್ ಆಕ್ಟಿವೇಟ್ಸ್ ಲಂಗ್ಸ್. ಮನುಷ್ಯನ ದೇಹದಲ್ಲಿ ಕಡೆಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡುವ ಅಂಗ ಅದು ಲಂಗ್ಸ್ ಅಂತ. ಮಗು ಹುಟ್ಟಿದ ಕೂಡಲೇ ಅದಕ್ಕೊಂದು ಹೊಡಿತಾರೆ. ನಾವು ನೋಡಿಲ್ಲ, ಹೊಡಿತಾರೆ ಅಂತ ಕೇಳಿದ್ದೀವಿ. ಹೊಡೆದ ಕೂಡಲೇ ಅದು ಅಳತ್ತೆ. ಅದು ಅಳ್ಳಿಕ್ಕೆ ಶುರು ಮಾಡಿದ್ರೆ ಇದ್ದವರೆಲ್ಲ ನಗತಾ ಕೂತ್ಕೋತಾರೆ. ಮಗು ಅಳತಾ, ಅಬ್ಬಾ ಮಗು ಹತ್ತಿಲ್ಲ ಅಂದರೆ ಇದ್ದವ್ರು ಅಳತಾ ಕೊಡಬೇಕು ಅಂತ. ಕಾರಣ ಏನು ಅಂದರೆ, ಅಲ್ಲಿ ಹೇಳೋದು ಆ ರೆಸ್ಪಿರೇಟರಿ ಪೈಪ್ಸ್, ಉಸಿರಾಟದ ಪೈಪ್ ಇದೆಯಲ್ಲ, ಅಲ್ಲೇನಾದರೂ ಕಸರಿದ್ದರೆ ಮೊದಲನೇ ಬಾರಿ ಅದು ಉಸಿರಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಒಂದು ಹೊಡೆದ್ರೆ ಅಂತ ಎಳ್ಕೊಂಬತ್ತಲ್ಲ, ಲಬ್ ಡಬ್ ಅಂತ ಅದು ಶುರುವಾಗಿ ಆ ಲಂಗ್ಸ್ ಕೆಲಸ ಶುರು ಮಾಡುತ್ತೆ. ಅಂದರೆ ತಾಯಿ ಕೊಟ್ಟದ್ದು ಬರೀ ಆಹಾರ ಅಲ್ಲ, ಉಸಿರನ್ನು ಕೊಟ್ಟು ರಕ್ಷಣೆ ಮಾಡಿರ್ತಾಳೆ ಅಂತ. ಅದು ಗೂಗಲ್ ಕೊಡೋದು. ದ ಲಾಸ್ಟ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ ವಿಚ್ ಆಕ್ಟಿವೇಟ್ಸ್ ಲಂಗ್ಸ್ ಅಪ್ ಟು ದಟ್ ವೆನ್ ಹಿ ವಿಲ್ ಬಿ ಇನ್ ಮದರ್ಸ್ ಇದರಲ್ಲಿ ಅವನು ಉಸಿರಾಟವೂ ತಾಯಿಯಿಂದ ಆಗಿರುತ್ತೆ. ಅಂದರೆ ಆಕ್ಸಿಜನ್ ಸಪ್ಲೈನು ಅದ್ರ ಮೇಲೆ ಪೂರ್ಣ ಹಾಕಿಬಿಟ್ಟಿರ್ತಾನೆ. ಹೀಗಾಗಿ ತಾಯಿಯ ಗರ್ಭದಲ್ಲಿದ್ದ ಮಗುವಿಗೆ ಆಹಾರ ಕೊಟ್ಟವನು. ಪ್ರಾಯ ನೀವೆಲ್ಲ ಕೇಳಿರಬಹುದು, ಈ ಕರೋನಾ ಬಂದಾಗ ವಿಚಿತ್ರ ಕೇಸುಗಳು. ಒಬ್ಬಳು ಗರ್ಭಿಣಿ, ಇನ್ನೇನು ಹಡಿಲಿಕ್ಕೆ ಇನ್ನೊಂದು 2-3 ದಿವಸ, ಅವಳಿಗೆ ಕರೋನಾ. ಹುಟ್ಟಿದ ಮಗುಗೆ ಕರೋನಾ ಇದ್ದೇ ಇರತ್ತೆ ಅಂತ ಡಾಕ್ಟರ್ಸ್ ಎಲ್ಲ ತಯಾರು ಮಾಡಿಕೊಂಡಿದ್ರು. ಹುಟ್ಟಿದ ಕೂಡಲೇ ಆ ಮಗುವಿಗೆ ಟ್ರೀಟ್ಮೆಂಟ್ ಏನು ಕೊಡೋದು? ಅದಕ್ಕೂ ಕರೋನಾ ಇದ್ದರೆ, ಯಾಕೆಂದರೆ ಕರೋನಾ ಅದು ಉಸಿರಾಟಕ್ಕೆ ಸಂಬಂಧಪಟ್ಟದ್ದು. ಆ ಮಗುಗೆ ಲಂಗ್ಸ್ ತಾಯಿಯಿಂದಾನೇ ಹೋಗತ್ತೆ. ನೋಡುವ ಅಂತ. ಏನು ವಿಚಿತ್ರ ವ್ಯಾಪಾರ ಅಂದರೆ, ತಾಯಿಗೆ ಕರೋನಾ, ಹುಟ್ಟಿದ ಮಗುಗೆ ಕರೋನಾ ಇಲ್ಲ. ಟೆಸ್ಟ್ ಮಾಡಿದ್ರು ಕರೋನಾ ಇಲ್ಲ. 14 ದಿವಸ ತಾಯಿನ ಕ್ವಾರಂಟೈನಲ್ಲಿಟ್ಟು ಅದಕ್ಕೇನೋ ಕೃತಕವಾಗಿ ಹಾಲನ್ನು ಫೀಡ್ ಮಾಡಿ 14 ದಿನ ಆದಮೇಲೆ ಮಗುವನ್ನು ತಾಯಿಗೆ ಕೊಟ್ರಂತೆ. ಏನು ವಿಚಿತ್ರ ವ್ಯಾಪಾರ. ನಾವೆಲ್ಲೋ ದೂರದಲ್ಲಿದ್ದರೂ ಎಲ್ಲರಿಗೂ ಏನೋ ಬಂತು. ತಾಯಿ ಅತಿ ಹತ್ತಿರದಲ್ಲೇ ಇರುವ ಮಗುವಿಗೆ ಅದು ಬರಬಾರದು ಅಂತ ದೇವರ ಸಂಕಲ್ಪ ಇದ್ದರೆ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ನಿನ್ನ ತಾಯಿಯ ಗರ್ಭದಲ್ಲಿದ್ದಾಗ ರಕ್ಷಣೆ ಮಾಡಿದ ದೇವರೇ ಆಮೇಲೂ ಮಾಡ್ತಾನೆ, ಆಮೇಲೂ ಮಾಡೋನವನೇ. ನಮಗೆ ಒಂದು ಭ್ರಮೆ ಇದೆ ಅನ್ನೋದಕ್ಕೇ ನಾವು ಯಾವುದಾದ್ರೂ ಒಂದು ಪುಣ್ಯದ ಕೆಲಸ ಮಾಡಿದಾಗ ದೇವರು ಮಾಡಿಸ್ದ ಅಂತ
ನಮ್ಮನ್ನು ಮೀಡಿಯಾ ಆಗಿ ಅವನು ಬಳಸ್ಕೊಂಡಿಯಾನೆ ಅಂತ. ಸಾಮಾನ್ಯ ಅಡುಗೆ ತುಂಬ ಚೆನ್ನಾಗಾಗಿರುತ್ತೆ. ಚೆನ್ನಾಗಿ ಅಡುಗೆ ಆದಾಗ ಕೇಳ್ತಾರೆ, ಸಾರನ್ನು ಒಂದು ಲೋಟದಲ್ಲಿ ಕೊಡು. ಏನಿಷ್ಟು ಚೆನ್ನಾಗಾಗಿದೆ ಸಾರು, ಏನು ಹೇಳಬೇಕು? ಮಾಡಿದವನು ಶ್ರದ್ಧೆಯಿಂದ ಮಾಡ್ತಾನೆ, ದೇವರ ಅನುಗ್ರಹ, ಚೆನ್ನಾಗಾಗಿದೆ ಅನ್ನಬೇಕು. ಇಲ್ಲ, ಸಾರು ಚೆನ್ನಾಗಾಗ್ಲಿಕ್ಕೆ ಕಾರಣ ಏನು ಗೊತ್ತಾ? ಬಕೀಟು ಸೌಟು ಹೊಸಾದು ಅಂದರು. ಮೈ ಹುರಿದೋಗೆಲ್ಲ ಬಕೀಟು ಸೌಟು ಹೊಸಾದಾದರೆ ಸಾರು ಯಾಕೆ ಚೆನ್ನಾಗಾಗಬೇಕು? ಅದು ಅಡುಗೆಯವ್ರಿಗೆ ರೇಗೋಯ್ತು. ಇವನು ಸಾರು ತೊಗೊಂಬ ಅನ್ನಲ್ಲ ಲೋಟ, ಆ ಲೋಟದಲ್ಲಿ ಒಂದಿಷ್ಟು ಉಪ್ಪು ಖಾರ ಜಾಸ್ತಿ ಹಾಕಿಟ್ಬಿಟ್ರು. ಅದು ಕುಡಿದ್ರೆ 108 ಸೀನ್ ಬಂತು. ಇದೇನಿದು ಸಾರು ಇಷ್ಟು ಕೆಟ್ಟದಾಗಿದೆ? ಅಡುಗೆಯವರು ಬಂದಂದರು, ಲೋಟನೂ ಹೊಸಾದೆ, ಉಪ್ಪು ಖಾರನೂ ಹೊಸಾದೆ ಅಂದರು. ಹಾಗೆ ಯಾರಾದರೂ ಅಥವಾ ನಾವು ನಮ್ಮಿಂದ ಈಗ ಅಧಿಕ ಮಾಸ ನೀವೆಲ್ಲ ಭಾಗವತ ಕೇಳ್ತಾ ಇದ್ದೀರಿ, ಬೇಕಾದಷ್ಟು ಬೆಂಗಳೂರಲ್ಲಿ ದಾನ ಧರ್ಮ ಅವರವರ ಯೋಗ್ಯತಾನುಸಾರ ಸಾಕಷ್ಟು ನಡೀತಾ ಇದೆ. ಇದೆಲ್ಲದಕ್ಕೂ ನನ್ನನ್ನು ದೇವರು ಬಳಸಿಕೊಂಡಿದ್ದಾನೆ ಅಂದರೆ ತುಂಬ ಪುಣ್ಯ ಅಂತ. ನಾನು ಮಾಡದೆ ಅಂತ ಎಲ್ಲೋ ಒಂದು ಕಾರ್ನರಲ್ಲಿ ನನ್ನ ಸಮ ಇಲ್ಲ ಅಂತ ಬಂದರೆ ಗೋವಿಂದ. ಒಳಗೆ ನಿಂತು ದೇವರು ನನ್ನನ್ನು ಸೌಟಿನಂತೆ ಬಳಸಿಕೊಂಡಿದ್ದಾನೆ. ಅವನ ಕೈಯಲ್ಲಿ ಎಷ್ಟು ದಿನ ಈ ಸೌಟಿರತ್ತೋ ಅಲ್ಲಿವರೆಗೂ ನೂರಾರು ಜನಕ್ಕೆ ಉಪಯೋಗ ಬೀಳತ್ತೆ. ಆ ಸೌಟು ಕೈ ಬಿಟ್ಟ ಅಂದರೆ ನಾನೇನು ಮಾಡಲಿಕ್ಕಾಗಲ್ಲ. ಈ ಚಿಂತನೆ ಮಾಡಿದರೆ ತುಂಬ ಪುಣ್ಯ ಅಂತ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಇನ್ನೊಂದು ಪಾರಿವಾಳದ ಕಥೆಯನ್ನು ಹೇಳ್ತಾನೆ. ಒಂದು ಪಾರಿವಾಳದ ದೊಡ್ಡ ಸಂಸಾರ, ಬೇಟೆಗಾರ ಬಂದು ಆ ಬಲೆ ಹಾಕಿ ಪಾರಿವಾಳವನ್ನೆಲ್ಲ ಹಿಡ್ದ. ಪಾಪ ಗಂಡು ಪಾರಿವಾಳ ಕೆಲಸಕ್ಕೆ ಹೋಗಿದ್ದು ಬಂದು ಅಳ್ತಾ ಇದೆ. ಮೊದಲು ಅದಕ್ಕೆ ಬಾಣ ಬಿಟ್ಟ, ಅದೇ ಸತ್ತೋಯ್ತು. ಅತಿಯಾದ ಸ್ನೇಹವನ್ನು ಸಂಸಾರದಲ್ಲಿ ಮಾಡಿದರೆ ಸಾಧನೆ ಇಲ್ಲದೆ ಕೃಷ್ಣಾರ್ಪಣ ಆಗಬೇಕು. ನೀವೆಲ್ಲ ದುಃಖದಿಂದ ವಿಮುಖರಾಗ್ರಿ. ಅವರು ದುಃಖದಿಂದ ವಿಮುಖರಾದರು. ಇವನು ಮಂದರ ಪರ್ವತಕ್ಕೆ ಬಂದು ಅದ್ಭುತವಾದ ತಪಶ್ಚರ್ಯವನ್ನು ಮಾಡಿಯಾನು. ಸತೇಪೆ ಮಂದರ ದ್ರೋಣ್ಯಾಂ, ನಾನು ದೇವರನ್ನೇ ಮುಗಿಸ್ಬೇಕು, ಅದಕ್ಕೆ ಬ್ರಹ್ಮನಿಂದ ವರ ಪಡಿಬೇಕು, ನಾನು ಗಟ್ಟಿ ಆಗಬೇಕು ಅಂತ ನಾಳೆ ದಿವಸ ಮುಂದಿನ ಭಾಗವನ್ನು ವಿಶೇಷವಾಗಿ ನೋಡುವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.